ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ MB ಹಿಸ್ಟರಿ ಯೂಟ್ಯೂಬ್ ಕ್ಲಾಸಸ್ಗೆ ತುಂಬ ಹೃದಯದ ಸ್ವಾಗತ. ಅವರು ನಮ್ಮ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಇತಿಹಾಸ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀ ಬಸನಗೌಡ ಗೌಡರ್ ಸರ್ ಅವರು ಅನುಭವಿ ಹಾಗೂ ನಿರಂತರವಾಗಿ ಇತಿಹಾಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಶ್ರೇಷ್ಠ ಉಪನ್ಯಾಸಕ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅವ್ರ ಜೊತೆ ಕೆಲವೊಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲು ಇವತ್ತು ನನಗೆ ಅವಕಾಶ ಸಿಕ್ಕಿದೆ. ವಾರ್ಷಿಕ ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು, ಪ್ರಶ್ನೆಗಳು ಹೇಗಿರ್ತಾವ, ಅವುಗಳನ್ನು ಯಾವ ರೀತಿಯಾಗಿ ತಾವು ಉತ್ತರಿಸಬೇಕು ಅನ್ನೋದರ ಕುರಿತು ಅನುಭವಿ ಉಪನ್ಯಾಸಕರು ಆಗಿದ್ದರಿಂದ ಅವರ ಜೊತೆಗೆ ತಮಗೆ ಉಪಯುಕ್ತವಾಗುವಂಥ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲು ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಗೌಡ ಸರ್ ಅವರೇ, ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ MB ಹಿಸ್ಟ್ರಿ ಯೂಟ್ಯೂಬ್ ಕ್ಲಾಸಿನ ಸಬ್ಸ್ಕ್ರೈಬರ್ ವತಿಯಿಂದ ತಮಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಗೌಡರ್ ಸರ್ ಅವ್ರ ಬಗ್ಗೆ ಮಾಹಿತಿಯನ್ನು ಹೇಳುವಷ್ಟು ನಾನು ದೊಡ್ಡವನಲ್ಲ. ಹಾಗಾಗಿ ಅವರು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಒಂದು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದನ್ನು ನಾವು ಗಮನಿಸಿದ್ದೇವೆ. ಜೊತೆಗೆ ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ಅವರು ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಓರ್ವ ಇತಿಹಾಸ ಉಪನ್ಯಾಸಕರಾದರೂ ಕೂಡ ಅವರು ಈ ಕನ್ನಡ ಸಾಹಿತ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಕೂಡ ವಿಶೇಷವಾಗಿದೆ. ವಿದ್ಯಾರ್ಥಿಗಳೇ, ಗೌಡರ್ ಸರ್ ಅವರು ತಮ್ಮ ಒಂದು ಸ್ವ ವಿವರದ ಮಾಹಿತಿಯನ್ನ ಅವರೇ ನೀಡಬೇಕಂತೇಳಿ ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಸರ್ ನಮಸ್ಕಾರ, ನಾನು BY ಗೌಡ್ರು ಅಂತ ಹೇಳಿ 1994ರಲ್ಲಿ ಪ್ರೌಢಶಾಲಾ ಶಿಕ್ಷಕನಾಗಿ ಸೇವೆಗೆ ಸೇರಿ 13 ವರ್ಷ ಪ್ರೌಢಶಾಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ 2007ರಿಂದ ಇಲ್ಲಿವರೆಗೆ ಸುಮಾರು 14 ವರ್ಷ ಇತಿಹಾಸ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ಉಪನ್ಯಾಸಕರ ಸಂಘದ ತಾಲೂಕಾ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲದೆ ಜಿಲ್ಲಾ ಮಟ್ಟದಲ್ಲಿ ಚಾಲುಕ್ಯ ಇತಿಹಾಸ ಪರಿಷತ್ ಹೊತ್ತಿದೆ. ಆ ಚಾಲುಕ್ಯ ಇತಿಹಾಸ ಪರಿಷತ್ತಿನ ಉಪಾಧ್ಯಕ್ಷನಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ವಿಭಾಗ ಮಟ್ಟದಲ್ಲಿ ಇತಿಹಾಸ ಉಪನ್ಯಾಸಕರಿಗೆ ತರಬೇತಿಯನ್ನು ಕೂಡ ನೀಡಿದ್ದೀನಿ. ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಇತಿಹಾಸ ಉಪನ್ಯಾಸಕರಿಗೆ ತರಬೇತಿಯನ್ನು ಕೊಟ್ಟಿರ್ತಕ್ಕಂತಹ ಒಂದು ಅನುಭವ ಇದೆ. ಅಷ್ಟೇ ಅಲ್ಲದೆ ವಿಜಯ ಕರ್ನಾಟಕ ಪತ್ರಿಕೆಯವರು ಈ ಇತಿಹಾಸ ವಿಷಯದ ಕುರಿತು ಲೇಖನಗಳನ್ನು ಬರಲಿಕ್ಕೆ ಇಲಾಖಾ ವತಿಯಿಂದ ನನಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ರು. ಆ ಸಂದರ್ಭದೊಳಗಡೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇತಿಹಾಸದ ಕುರಿತು ವಿಜಯ ಕರ್ನಾಟಕಕ್ಕೆ ಅಂಕಣಗಳು ಕೂಡ ಬರೆದಿರ್ತಕ್ಕಂತಹ ಅನುಭವದ ಜೊತೆಗೆ NSS ಕಾರ್ಯಕ್ರಮಾಧಿಕಾರಿಗಳು ಕೂಡ 4 ವರ್ಷ ಸೇವೆಯನ್ನು ಸಲ್ಲಿಸಿದ್ದೀನಿ. ಸರ್, ತಮಗೆ ಸಂದ ಪ್ರಶಸ್ತಿಗಳು ಕೂಡ ನನಗೆ ಮಾಹಿತಿ ಇತ್ತು. ಆ ವಿಚಾರವಾಗಿ ಈ ಶಿಕ್ಷಕರ ಸಂಘಟನೆ ವತಿಯಿಂದ ನನಗೆ ಗುರುಶ್ರೇಷ್ಠ ಒಂದು ಪ್ರಶಸ್ತಿಯನ್ನು ಕೂಡ ನೀಡಿದ್ದಾರೆ. ಜೊತೆಗೇನೆ ಒಂದು ನಮ್ಮೂರು ನಕ್ಷತ್ರ ಎನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸ್ತಕ್ಕಂತಹ ಕೆಲಸ ಮಾಡಿದ್ದಾರೆ. ನನ್ನ ಅಲ್ಪ ಸೇವೆಯನ್ನ ಗಮನಿಸಿ ಈ 2 ಪ್ರಶಸ್ತಿಗಳು ಕೂಡ ನನಗೆ ಕೊಟ್ಟಿದ್ದು ತುಂಬಾ ಸಂತೋಷ ಆಗಿದೆ. ಒಂದು ಮಾತು ಹೇಳ್ತಾರೆ, ಏನಂತಾರ, ಹಿತ್ತಲ ಗಿಡ ಮದ್ದಲ್ಲ, ಹಾಗೆ ಎಲೆ ಮರೆ ಕಾಯಿ ಹಾಗೆ ಇಲ್ಲೇ ಇದ್ಕೊಂಡು ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಅತ್ಯಂತ ಪ್ರತಿಭಾನ್ವಿತ ವ್ಯಕ್ತಿಯಾಗಿ ಹೊರಹೊಮ್ತಾ ಇದ್ದಾರೆ. ಹಾಗಾಗಿ ಈ ಸರ್ ಕಡೆ ಇರ್ತಕ್ಕಂಥ ವಿಚಾರಗಳನ್ನು ಸಮಸ್ತ ವಿದ್ಯಾರ್ಥಿ ಬಳಗಕ್ಕೆ ಹಂಚುವಂಥ ಒಂದು ಚಿಕ್ಕ ಪ್ರಯತ್ನ, ಈಗ ಕೊಂಡಿ ಅಂತೇಳಿ ಕರಿತೀವಿ. ಕೊಂಡಿಯಾಗಿ ನಾನು ಇವತ್ತು ಏನು ಮಾಡಕ್ಕೆ ನಂತರ ವಿದ್ಯಾರ್ಥಿಗಳು ಮತ್ತು ಅನುಭವಿ ಉಪನ್ಯಾಸಕರಾಗಿರ್ತಕ್ಕಂಥ ಗೌಡರ್ ಸರ್ ನಡುವೆ ನಾನು ಒಂದು ಕೊಂಡಿಯಾಗಿ ತಮಗೆ ಮುಕ್ತವಾದಂಥ ವಿಚಾರಗಳನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ವೆಲ್ಕಮ್ ಟು MB ಹಿಸ್ಟರಿ ಯೂಟ್ಯೂಬ್ ಕ್ಲಾಸಸ್. ಮೊದಲನೇದಾಗಿ ಇತಿಹಾಸ ವಿಷಯದ ಪಠ್ಯಕ್ರಮದ ಕುರಿತು ಕೆಲವೊಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀವಿ. ಸರ್, ನಾವು ಈಗ ಈ ಭಾರತದ ಚರಿತ್ರೆ ಅನ್ನೋ ಒಂದು ಪಠ್ಯಕ್ರಮವನ್ನು ಗಮನಿಸಿದಾಗ ಅದರಲ್ಲೂ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕರ್ನಾಟಕದವರು ಈ ಪದವಿ ಹಂತದ ವಿದ್ಯಾರ್ಥಿಗಳಿಗಾಗಿ ರೂಪಿಸಿರ್ತಕ್ಕಂಥ ಪಠ್ಯಕ್ರಮ ಯಾವ ರೀತಿಯಾಗಿದೆ ಅನ್ನೋದರ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ವಿಭಾಗದೊಳಗಡೆ ಇತಿಹಾಸ ವಿಷಯದೊಳಗಡೆ ಅಂತಹ ಸಿಲೆಬಸ್ ಏನು ಅಂತ ಹೇಳಿದ್ರೆ ಭಾರತ ಇತಿಹಾಸ ನೀಡಲಾಗಿದೆ. ಸ್ಪೆಷಲ್ ರೆಫರೆನ್ಸ್ ಕರ್ನಾಟಕ, ಕರ್ನಾಟಕದ ವಿಶೇಷ ಉಲ್ಲೇಖದೊಂದಿಗೆ ಭಾರತ ಇತಿಹಾಸ ಅಂತ ಹೇಳಿ ದ್ವಿತೀಯ PUCಗೆ ಪಠ್ಯಕ್ರಮ ನೀಡಲಾಗಿದೆ. ಆ ಒಂದು ಭಾರತ ಇತಿಹಾಸದೊಳಗಡೆ ನಾವು 3 ವಿಭಾಗ ಮಾಡಬಹುದು. ಒಂದು ಪ್ರಾಚೀನ ಭಾರತ,
ಮಧ್ಯಕಾಲೀನ ಭಾರತ ಮತ್ತು ಆಧುನಿಕ ಭಾರತ ಅಂತ ಹೇಳಿ ನಾವು 3 ವಿಭಾಗವನ್ನು ನಾವು ಕಾಣ್ತೀವಿ. ವಿಶೇಷವಾಗಿ ಆರಂಭದಿಂದ ಹಿಡಿದು 1206ರವರೆಗೆ ನಾವು ಪ್ರಾಚೀನ ಕಾಲದ ಭಾರತ ಇತಿಹಾಸ ಅಂತ ಕರಿತೀವಿ. 1206ರಿಂದ 1707ರವರೆಗೆ ಮಧ್ಯಕಾಲೀನ ಭಾರತ ಇತಿಹಾಸ ಅಂತ ಕರಿತೀವಿ. 1707ರಿಂದ ನಂತರದ ಕಾಲಘಟ್ಟವನ್ನ ನಾವು ಆಧುನಿಕ ಕಾಲ ಅಂತ ಕರಿತೀವಿ. ಇಡೀ ಭಾರತದ ಇತಿಹಾಸವನ್ನ ನಮ್ಮ ಕಲಿಕೆ ಸಾಧ್ಯ ಆಗದಿದ್ರೂ ಕೂಡ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ, ವಿಶೇಷ ಉಲ್ಲೇಖದೊಂದಿಗೆ ಕರ್ನಾಟಕದ ಒಂದು ಚರಿತ್ರೆಯನ್ನ ಈ ಭಾರತ ಇತಿಹಾಸದಲ್ಲಿ ಕಲಿಯುವಂತಹ ಅವಕಾಶ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇಲಾಖೆ ಒದಗಿಸಿಕೊಟ್ಟಿದೆ. ಅದನ್ನ ನಾವು ಬೋಧನೆ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಓಕೆ, ಈ 3 ಹಂತಗಳನ್ನ ವಿದ್ಯಾರ್ಥಿಗಳು ಅಧ್ಯಯನವನ್ನ ಮಾಡುವಂತ ಒಂದು ಅವಕಾಶವನ್ನ ನಮ್ಮ ಪದವಿ ಪೂರ್ವ ಮಹಾಮಂಡಳಿ ಪಠ್ಯಕ್ರಮದಲ್ಲಿ ಅಳವಡಿಸಿದೆ. ಸೊ ನಾವು ಪ್ರಥಮ ವರ್ಷದಲ್ಲಿ ಜಾಗತಿಕ ಇತಿಹಾಸವನ್ನು ನೋಡ್ತೀವಿ. ದ್ವಿತೀಯ PUCಯಲ್ಲಿ ಈ ಎಲ್ಲ ಭಾರತದ ಚರಿತ್ರೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡುವಂಥ ಒಂದು ಅವಕಾಶವನ್ನು ಮಂಡಳಿಯವರು ಒದಗಿಸಿಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳಲ್ಲಿ ಅತ್ಯಂತ ಮುಖ್ಯವಾಗಿ ಈ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ 3 ಓದಲೇಬೇಕು ಸರ್ ಇವರೆಲ್ಲ ವಿದ್ಯಾರ್ಥಿಗಳು. ಸೊ 3 ಓದೋದ್ರ ಜೊತೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಯಾವುದಕ್ಕೆ ಕೊಡ್ತಾರಂತೇಳಿ ಕೇಳಿದಾಗ ಇಲ್ಲಿ ಸಾಮಾನ್ಯವಾಗಿ 3 ವಿಭಾಗಗಳಿಗೆ, ಪ್ರಾಚೀನ ಆಗಿರ್ಬೋದು, ಮಧ್ಯಕಾಲೀನ ಆಗಿರ್ಬೋದು, ಆಧುನಿಕ ಕಾಲದಲ್ಲಿ 3 ವಿಷಯಕ್ಕೂ 3 ವಿಭಾಗ ಕೂಡ ನಾವು ಅಷ್ಟೇ ಆದ್ಯತೆಯನ್ನ ಕೊಡಬೇಕಾಗ್ತದೆ. ಈಕ್ವಲ್ ಆಗಿ ಈ ಒಂದು ಸಿಲೆಬಸ್ ನಲ್ಲಿ ಮಹತ್ವವನ್ನು ನೀಡಲಾಗಿದೆ. ಇಲ್ಲಿ ನಾವು ವಿಶೇಷವಾಗಿ ನಾವು ಸಿಲೆಬಸ್ಗೆ ಬಂದಾಗ ನಾವು 10 ಅಂಕಕ್ಕೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ, ನಾವು ಪಠ್ಯದ ಹಿಂದಿನ ವಿಷಯಕ್ಕೆ ಹೋದ್ರೆ ಅಂದ್ರೆ 6 ಪ್ರಶ್ನೆಗಳು ಇತಿಹಾಸದ ಅದಕ್ಕೆ ಪ್ರಾಚೀನ ವಿಭಾಗ ನೀಡಲಾಗಿದೆ. ಇನ್ನು 6 ಪ್ರಶ್ನೆಗಳು ಯಾವ ಮಧ್ಯಕಾಲೀನ ಭಾರತ ಇತಿಹಾಸ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತೀವಿ. ಮತ್ತು ಆಧುನಿಕ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ 7 ಪ್ರಶ್ನೆಗಳು ಸಾಮಾನ್ಯವಾಗಿ ನಿರೀಕ್ಷಿತ ಅಂತೀವಿ. ಭಿನ್ನವಾಗಿಯೂ ಕೇಳಬಹುದು ಆ ಪ್ರಶ್ನೆ ಬೇರೆ. ಸಾಮಾನ್ಯವಾಗಿ ನಾವು ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರೆ ನಾವು ಈ 19 ಪ್ರಶ್ನೆಗಳನ್ನ ನಾವು ಮನದಟ್ಟು ಮಾಡಿಕೊಂಡು ಅಭ್ಯಾಸ ಮಾಡಿದ್ರೆ ಪರೀಕ್ಷಾ ಹಿತ ದೃಷ್ಟಿಯಿಂದ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಅಂತ. ಟೋಟಲ್ ಆಗಿ 19 ಪ್ರಶ್ನೆಗಳು. ಈ 19 ಪ್ರಶ್ನೆಗಳಲ್ಲಿ ನಮಗೆ ವಾರ್ಷಿಕ ಪರೀಕ್ಷೆಗೆ ಕೇವಲ 4 ಪ್ರಶ್ನೆಗಳನ್ನ ಕೇಳ್ತಾರೆ. ಈ 4 ಪ್ರಶ್ನೆಗಳಲ್ಲಿ ಬೇಕಾದ 2 ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಬರೀಬಹುದು. ಸೊ ಆ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಸರ್, ಯಾವ್ದು ಇರಬಹುದು ಅನ್ನೋ ಒಂದು ಏನಾದರೂ ಹಿಂಟ್ಸ್? ಇಲ್ಲಿ ಸ್ವಲ್ಪ ಬ್ಲೂ ಪ್ರಿಂಟ್ ಪ್ರಕಾರ ಮಾತನಾಡೋದಾದ್ರೆ 80 ಅಂಕದ ಪ್ರಶ್ನೆ ಪತ್ರಿಕೆ ದ್ವಿತೀಯ PUCಗೆ ಇರುತ್ತೆ. ಅದರಲ್ಲಿ 5 ಅಂಕ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 5 ಅಂಕ ಬಿಟ್ಟ ಸ್ಥಳ ತುಂಬ ಇರುತ್ತೆ, 5 ಅಂಕ ಹೊಂದಿಸಿ ಬರೆ ಅಂತ ಇರುತ್ತೆ. ಆದರೆ ಫಿಲ್ ಇನ್ ದಿ ಬ್ಲಾಂಕ್ಸ್ ಮತ್ತು ಮ್ಯಾಚ್ ದಿ ಫಾಲೋಯಿಂಗ್ ಒಳಗಡೆ ಆಪ್ಷನ್ಸ್ 6 ಇದಾವೆ, 5ಅನ್ನು ನಾವು ಮಾಡಬೇಕಾಗತ್ತೆ. ಆಮೇಲೆ 1 ಅಂಕದ್ದು 5 ಪ್ರಶ್ನೆಗಳು ಬರ್ತವೆ. ಆಮೇಲೆ 10 ಪ್ರಶ್ನೆಗಳು 2 ಅಂಕದ್ದು ಇರ್ತವೆ. ಅಂದ್ರೆ 16 ಮಾರ್ಕ್ಸ್ಗಳು ಅಲ್ಲಿ ನಾವು ಗಮನಿಸಬೇಕಾಗತ್ತೆ. ಇನ್ನ ಕಾಲಾನುಕ್ರಮಕ್ಕೆ 4 ಬಂದಿರ್ತವೆ. ಮೊದಲನೇ ಸಿಲೆಬಸ್ ನಲ್ಲಿ ಅವು 5 ಇದ್ದು ಕಾಲಾನುಕ್ರಮಕ್ಕೆ ಸರಿಪಡಿಸಬೇಕಾಗಿತ್ತು. ಈಗ ಅದು 4 ಘಟನೆಗಳನ್ನು ಕೊಟ್ಟು ಅವನ್ನ ಕಾಲಘಟ್ಟದ ಪ್ರಕಾರ ನಾವು ಗುರುತಿಸುವಂತಹ ಕೆಲಸ ಮಾಡಬೇಕಾಗತ್ತೆ. ಇನ್ನು ಮೊದಲನೇ ಸಿಲೆಬಸ್ ನಲ್ಲಿ ನಾವು 5 ಅಂಕದ ಪ್ರಶ್ನೆಗಳು ಬರೀಬೇಕಾಗ್ತಿತ್ತು. ಈಗ ನಾವು ಕೇವಲ 2 ಬರೆದ್ರೆ ಸಾಕು 5 ಅಂಕದ್ದು. 10 ಅಂಕದ ಪ್ರಶ್ನೆಗಳು ನಾವು 4 ಬರೀಬೇಕಾಗತ್ತೆ. ಇಲ್ಲಿ ನಾವು ಸೂಕ್ಷ್ಮವಾಗಿ ಅವಲೋಕಿಸಿದರೆ 3 ವಿಭಾಗಕ್ಕೆ ಹಂಚಿ ಹೋಗೋದಾದ್ರೆ ನಾನು ಈಗಾಗಲೇ ಹೇಳಿದೆ 6 ಅಂಕ ಪ್ರಾಚೀನಕ್ಕೂ, ಸೊ 6 ಪ್ರಶ್ನೆಗಳು ಪ್ರಾಚೀನಕ್ಕೂ, 6 ಅಂಕಗಳು ಮಧ್ಯಕಾಲಕ್ಕೂ ಮತ್ತು 7 ಅಂಕ, ಸೊ 7 ಪ್ರಶ್ನೆಗಳು ಆಧುನಿಕ ಕಾಲಕ್ಕೆ ನಾವು ಗಮನಿಸಿದ್ರೆ ನಮಗೆ ಏನ್ ಬೇಕಾಗತ್ತೆ ಅಂದ್ರೆ 2 ನಾವು ಬರಿಬೇಕು. ನಾವು ಆಳವಾಗಿ 2 ಪರೀಕ್ಷಾದಿತ ನಾವು ಸಾಮಾನ್ಯವಾಗಿ ಇಡೀ ಸಿಲೆಬಸ್ ನಾವು ಓದ್ಬೇಕಾಗತ್ತೆ, ಆ ಪ್ರಶ್ನೆ ಬೇರೆ. ಆದ್ರೆ ಹೆಚ್ಚು ಅಂಕ ಕಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡುವಂತಹ ಸನ್ನಿವೇಶ ಒಳಗಡೆ ಇನ್ನೂ ಆಳವಾಗಿ ಪರೀಕ್ಷೆಗೆ ಇದು ಬಂದೇ ಬರುತ್ತೆ ಅನ್ನುವಂತಹ ದೃಷ್ಟಿಗೆ ಅಭ್ಯಾಸ ಮಾಡಬೇಕು ಅಂದ್ರೆ 2 ವಿಭಾಗ ಒಳಗಡೆ ನಾವು ಗಟ್ಟಿಯಾಗಿ ಓದಿದ್ರೆ ಹೆಚ್ಚು ಕಡಿಮೆ 2 ಪ್ರಶ್ನೆಗಳು ಬಂದ್ಬಿಡ್ತಾವೆ. ನಾವು ಹೆಚ್ಚು ಅಂಕಗಳು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಅಂಕ ದೃಷ್ಟಿ ಹೇಳೋದಾದ್ರೆ, ಜ್ಞಾನ ದೃಷ್ಟಿ ಆದ್ರೆ ಇಡೀ ಸಿಲೆಬಸ್ ಅನ್ನು ಕೂಡ ಓದಬೇಕು, ಎಲ್ಲದೂ ಇಂಪಾರ್ಟೆಂಟೇ. ಆದ್ರೆ ಪರೀಕ್ಷಾ ದೃಷ್ಟಿಯಿಂದ ಈಸಿಯಾಗಿ ನಾವು ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂತ ಹೇಳಿದ್ರೆ ಆ 2 ವಿಭಾಗವನ್ನ ಸಂಪೂರ್ಣವಾಗಿ ಪರೀಕ್ಷೆಗೆ ಇವತ್ತು ಬರಿತಾ ಇದ್ದೀನಿ ಅನ್ನುವಂತಹ ಹಂತದೊಳಗಡೆ ಯಾವ 6, 12 ಪ್ರಶ್ನೆ ಅಥವಾ 6, 7, ಸೊ 13 ಪ್ರಶ್ನೆಗಳನ್ನ ಅತ್ಯಂತ ಬಹಳ ಆಳವಾಗಿ ಓದಿದ್ರೆ ನಾವು 10 ಅಂಕಗಳನ್ನ ಗಳಿಸುವಂತಹ ಸಾಧ್ಯತೆ ಇರುತ್ತೆ. ಓಕೆ ಸರ್, ಪಠ್ಯಕ್ರಮದಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಷಯವೂ ಕೂಡ ಭೌತಿಕವಾಗಿ ಅದನ್ನು ನಮಗೆ ಜ್ಞಾನಾರ್ಜನೆಗಾಗಿ ಇಟ್ಟಿರ್ತಾರೆ. ಬಟ್ ಸರ್ ಹೇಳುವ ಹಾಗೆ ಪರೀಕ್ಷಾರ್ಥಕವಾಗಿ ನಾವು ಏನನ್ನ ಆಯ್ಕೆ ಮಾಡ್ಕೊಳ್ಬೇಕು. ಸೊ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ
ಪ್ರಶ್ನೆ ಪತ್ರಿಕೆಯನ್ನ ಗಮನಿಸಬೇಕು. ಸೊ ಯಾವ ಪ್ರಶ್ನೆಗಳು ಅತ್ಯಂತ ಪ್ರಮುಖವಾಗಿರ್ತಾವ ಅವುಗಳನ್ನು ತಾವು ಏನು ಮಾಡ್ಬೇಕಂತಾರೆ ನಿರಂತರವಾಗಿ ಅಧ್ಯಯನವನ್ನು ಮಾಡೋದ್ರಿಂದ ಈ 10 ಅಂಕಗಳನ್ನು ಸಲೀಸಾಗಿ ತಾವು ಪಡೆದುಕೊಳ್ಬಹುದು. ಸೊ ಇನ್ನೊಂದು ಪ್ರಶ್ನೆ ಸರ್, ಈಗ 10 ಅಂಕಗಳ ಪ್ರಶ್ನೆಗಳನ್ನು ಬಿಡಿಸಬೇಕಾದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಕಾಡ್ತಾ ಇರ್ತದೆ. ಅದೇನಂತಾರೆ, ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಅದನ್ನೇ ಕೇಳೋದನ್ನು ತಾವು ಗಮನಿಸಿದ್ದೀರಿ. ನಾವು ಕೂಡ ಹಲವಾರು ವಿದ್ಯಾರ್ಥಿಗಳು ನಾನು ಬೇರೆ ಬೇರೆ ಕಾಲೇಜಿಗೆ ಹೋದಂಥ ಸಂದರ್ಭದಲ್ಲಿ ಕೇಳಿದ್ದಾರೆ. ಸೊ ಅದೇನಂತಾರೆ, ಈಗ 10 ಅಂಕದ ಪ್ರಶ್ನೆಗಳಿಗೆ ನಾವು ಎಷ್ಟು ಪೇಜ್ಗಳನ್ನು ಬರೀಬೇಕು, ಸೊ ಅದಕ್ಕೆ ವಿಷಯವನ್ನು ಹೇಗೆ ಮಂಡನೆ ಮಾಡಬೇಕು ಅನ್ನೋದ್ರ ಕುರಿತು ಮಕ್ಕಳಲ್ಲಿ ಆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಸೊ ಅದಕ್ಕೆ ತಮ್ಮ ಸಲಹೆ. ಸಾಮಾನ್ಯವಾಗಿ 10 ಅಂಕಗಳ ಪ್ರಶ್ನೆ ಅಂತಂದ್ರೆ ಹೆಚ್ಚು ಅಂಕಗಳನ್ನು ಗಳಿಸುವಂತಹ ವಿದ್ಯಾರ್ಥಿಗಳು 10 ಅಂಕಗಳ ಪ್ರಶ್ನೆಗಳನ್ನ ಬರಿತಾ ಇರ್ತಾರೆ. 1 ಅಂಕ 2 ಅಂಕ ಸಾಮಾನ್ಯ ವಿದ್ಯಾರ್ಥಿಗಳು ಬಿಡಿಸ್ತಾ ಇರ್ತಾರೆ. ಬಹುಶಃ ಎಲ್ಲರೂ 10 ಅಂಕ ಬರಲಿ ಅಂತ ಹೇಳಿ ನನ್ನ ಆಶೆ. 10 ಅಂಕಗಳನ್ನ ನಾವು ಅಂತ ಪ್ರಶ್ನೆಗಳನ್ನ ಬರೆಯುವಾಗ ನಾವು ಅದನ್ನ ಹೇಗೆ ಬರಿಬೇಕು ಅನ್ನುವಂತಹ ಒಂದು ಪ್ರಶ್ನೆ ಒಳ್ಳೆ ಅತ್ಯಮೂಲ್ಯವಾಗಿರತಕ್ಕಂತಹ ಪ್ರಶ್ನೆ ತಾವು ಎತ್ತಿದ್ದೀರಿ. ವಿದ್ಯಾರ್ಥಿಗಳು ಕೂಡ ಅಷ್ಟೇ ಅದು ಜಿಜ್ಞಾಸೆ ಕೂಡ ಆಗಿದೆ. ಈ ಪೂರ್ವದಲ್ಲಿ ಯಾವ ಫೋನ್ ಇನ್ ನೇರ ಕಾರ್ಯಕ್ರಮದೊಳಗಡೆ ಈ ಪ್ರಶ್ನೆಯನ್ನು ಒಬ್ಬ ಹುಡುಗ ಪ್ರಶ್ನೆ ಎತ್ತಿದ್ದ, ಯಾವ ರೀತಿ ಪ್ರಶ್ನೆಯನ್ನು ಬರಿಬೇಕು ಅಂತ ಹೇಳಿ. ಸಾಮಾನ್ಯವಾಗಿ ಹೇಗೆ ಬರಿಬೇಕು, ಪ್ರಬಂಧ ಮಾದರಿ ಪ್ರಶ್ನೆ ಅಂದ ತಕ್ಷಣ 30ರಿಂದ 40 ಸಾಲ ಬರಿಬೇಕು. ಪ್ರಶ್ನೆ ಪತ್ರಿಕೆ ನಾವು ನೋಡಿದಾಗ ಗೊತ್ತಾಗುತ್ತೆ, ಅವ್ರು ಹೇಳ್ತಾರೆ. ಬಹಳಷ್ಟು ಹುಡುಗರು ಹೆಚ್ಚು ಬರಿಬೇಕು, ಹೆಚ್ಚು ಪ್ರಶ್ನೆ ಉತ್ತರ ಅಂಕ ಬರುತ್ತೆ ಅನ್ನುವಂಥ ಅರ್ಥ ಅಲ್ಲ. ಆ ಪ್ರಶ್ನೆ ನಾವು ಹೇಗೆ ಬರಿಬೇಕು, ಅದು ಏನನ್ನ ನಿರೀಕ್ಷೆ ಮಾಡ್ತದೆ ನಮ್ಮಿಂದ ಅನ್ನೋದನ್ನ ನಾವು ಗಮನಿಸಿ ಉತ್ತರ ಬರಿಬೇಕಾಗತ್ತೆ. ಬರೆಯೋದು ಪ್ರಾರಂಭ ಹೇಗೆ ಮಾಡಬೇಕು, ಅದನ್ನ ಹೇಗೆ ಮುಗಿಸ್ಬೇಕು ಅಂತ ಹೇಳಿ ನಾವು ಚಿಂತನೆ ಮಾಡೋದಾದ್ರೆ, ನಾವು ಸಾಮಾನ್ಯವಾಗಿ ಪ್ರಬಂಧ ಮಾದರಿ ಪ್ರಶ್ನೆ ಅಂದ್ರೆ ಈಗಾಗಲೇ ನಾವು ಕನ್ನಡ ವಿಷಯದಲ್ಲಿ ಕಲ್ತಿರ್ತೀವಿ ಪ್ರಬಂಧ ಹೇಗೆ ಬರಿಬೇಕು ಅಂತ. ಮೊದಲ ಪೀಠಿಕೆ ಬರಿಬೇಕು, ನಂತರ ಉಪಸಂಹಾರ ಬರಿಬೇಕು ಅಂತ ಹೀಗೆಲ್ಲ ಕಲಿಸಿರ್ತಾರೆ. ಇತಿಹಾಸ ವಿಷಯದಲ್ಲಿ ಕೂಡ ಪ್ರಬಂಧ ಮಾದರಿ ಪ್ರಶ್ನೆ ಅಂದ್ರೆ ಹಾಗೆ ನಾವು ಬರಿಬೇಕಾಗತ್ತೆ. ಹೇಗೆ ಅಂದ್ರೆ, ಒಂದು ಪ್ರಶ್ನೆ ನಾನು ತೆಗೆದುಕೊಂಡಾಗ ಸುಮಾರು ಒಂದು 30-35 ಸಾಲಿನ ಒಂದು ಪ್ರಶ್ನೆ ಅಂತ ಅದು ಸೊ ಉತ್ತರ ಅಂತ ಇಟ್ಕೊಳ್ಳಿ. ನಾವು ಏನನ್ನ ಹೇಳಿಕೆ ಹೊಂಟಿದಲ್ಲ ಅದು 30 ಸಾಲು, ಆ 35 ಸಾಲು ನಾವು ಏನನ್ನ ಹೇಳಿಕೆ ಹೊಂಟಿದೆ ಅನ್ನೋದನ್ನ ಜಸ್ಟ್ ಆಗಿ ಒಂದು 2-3 ಸಾಲಲ್ಲಿ ನಾವು ಅದನ್ನ ಬರಿಬೇಕಾಗತ್ತೆ. ಈಗ ಅದು ಗಾಂಧೀಜಿಯವ್ರದ್ದು ಭಾರತ ಸ್ವತಂತ್ರ ಚಳವಳಿಯಲ್ಲಿ ಗಾಂಧೀಜಿಯವ್ರ ಪಾತ್ರ ಏನು ಅನ್ನುವಂತ ಒಂದು ಪ್ರಶ್ನೆ ಅಂತ ಇಟ್ಕೊಳ್ಬೇಕಾದ್ರೆ ಆ ಬರೆಯುವಂತಹ ಸಂದರ್ಭದೊಳಗಡೆ ವಿಶೇಷತೆ ಏನು ಹೇಳ್ಬೇಕಾಗ್ಯದ. ಗಾಂಧೀಜಿಯವರು ಸ್ವಾತಂತ್ರ್ಯ ಚಳವಳಿಗೆ ಬಂದಾಗ ಈ ಸ್ವಾತಂತ್ರ್ಯ ಚಳವಳಿ ಇದಕ್ಕೆ ಬದಲಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಆ ಸ್ವಾತಂತ್ರ್ಯ ಚಳವಳಿನ ಅವರು ಜನಸಾಮಾನ್ಯ ಚಳವಳಿಯಾಗಿ ಪರಿವರ್ತಿಸ್ತಕ್ಕಂಥ ಕೆಲಸ ಮಾಡಿದಾಗ ಸ್ವಾತಂತ್ರ್ಯ ಚಳವಳಿ ದಿಕ್ಕು ಅದು ಚೇಂಜ್ ಆಗತ್ತೆ. ಅದು ಮುಖಂಡರು ನಡೀತಿರುವಂತಹ ಇದರೊಳಗಡೆ ಒಂದು 2 ಸಾಲು ಅವ್ರ ಮಹತ್ವವನ್ನ ಒಂದು 2 ಸಾಲು ಬರೆಯುವಂತ ಕೆಲಸ ಮಾಡ್ಬೇಕು. ಮುಂದೆ ಅವರು ಅದು ಯಾವ ಜಲಿಯನ್ ವಾಲ್ ಹತ್ಯಾಕಾಂಡ ಇರ್ಬೋದು, ಸಹಕಾರ ಚಳವಳಿ ಇರ್ಬೋದು, ಅಥವಾ ಉಪ್ಪಿನ ಸತ್ಯಾಗ್ರಹ, ಅನೇಕ ಘಟನೆಗಳನ್ನ ನಾವು ನೋಡ್ತೇವೆ. ಅವನ್ನೆಲ್ಲ ಸಂಕ್ಷಿಪ್ತವಾಗಿ ಬರಿತಾ ಹೋಗ್ಬಿಟ್ಟು ಅಂತಿಮವಾಗಿ ಒಂದು 2 ಸಾಲುಗಳನ್ನ ಇಲ್ಲಿವರೆಗೆ ಏನು ಹೇಳಿದೆ ಅದನ್ನ ಒಂದು 2 ಸಾಲುಗಳಲ್ಲಿ ಉಪಸಂಹಾರ ಬರೆದ್ರೆ ಅದೊಂದು ಪರಿಪೂರ್ಣ ಆನ್ಸರ್ ಆಗ್ಲಿಕ್ಕೆ ಸಾಧ್ಯತೆ ಐತಿ. ಇದು ಕೇವಲ ಒಂದು ಉದಾಹರಣೆ ಅಷ್ಟೇ. ಯಾವ 19 ಪ್ರಶ್ನೆಗಳನ್ನ ನಾವು ಒಂದು 35-40 ಸಾಲುಗಳನ್ನ ಈ ಪೀಠಿಕೆ ಮತ್ತು ಉಪಸಂಹಾರ ಇಟ್ಟುಕೊಂಡು ನಡುವೆ ಒಂದು ವಿಷಯವನ್ನು ಕಟ್ಟಿಕೊಡುವಂತ ಕೆಲಸ ಮಾಡಬೇಕು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ಮೊದಲೆಲ್ಲ ಪಾಯಿಂಟ್ ಬರೋದು, ನಂತರ ಒಂದೊಂದು ಪಾಯಿಂಟ್ ಬರೆದು ವಿವರಣೆ ಮಾಡುವಂಥದ್ದು ಮಾಡ್ತಿರ್ತಾರೆ. ಹೇಗೆ ಬರೀಬೇಕು ಅನ್ನೋದು ನಿಮಗೆ ಬಿಟ್ಟು ಕೊಟ್ಟ ವಿಷಯ. ಮಧ್ಯದ ಒಳಗಡೆ ನಾವೇನ್ ಮಾಡ್ಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ 1857 ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇಟ್ಕೊಳ್ಳಿ, ಒಂದು ಪಾಯಿಂಟ್. ಸೊ ಒಂದು ವಿಷಯ ಏನು, ಅದು ರಾಜಕೀಯ ಕಾರಣ. ಒಂದು 4-5 ಸಾಲುಗಳನ್ನ ಯಾವ ರೀತಿ ನಾವು ರಾಜಕೀಯ ಕಾರಣ 1857 ಕ್ರಾಂತಿಗೆ ಕಾರಣ ಆಯಿತು ಅನ್ನುವಂತಹದನ್ನ ನೀವು ಗುರುತಿಸ್ತಕ್ಕಂಥದ್ದು ಮಾಡ್ಬೇಕಾಗತ್ತೆ. ಯಾವ ಆರ್ಥಿಕ ಕಾರಣ, ಒಂದಷ್ಟು 4-5 ಸಾಲುಗಳನ್ನ ಯಾವ ಬ್ರಿಟಿಷರು ಆರ್ಥಿಕವಾಗಿ ಭಾರತ ದೇಶವನ್ನು ಹೇಗೆ ಶೋಷಣೆ ಮಾಡಿದ್ರು ಅನ್ನುವಂತಹದನ್ನ ನಾವು ಹೇಳ್ಬೇಕಾಗತ್ತೆ. ಸಾಮಾಜಿಕ ಧಾರ್ಮಿಕ ಕಾರಣಗಳು ಹೇಗೆ 1857 ಕ್ರಾಂತಿಗೆ ಅವು ದಾರಿಯನ್ನು ಮಾಡಿಕೊಟ್ಟು ಅನ್ನುವಂಥದ್ದನ್ನ ಹೀಗೆ ಹಂತವಾಗಿ ಅದನ್ನು ಸುಮಾರು ಒಂದು 30 ಸಾಲು ಕಟ್ಟಿಕೊಡುವಂತಹ ಕೆಲಸ ಮಾಡಿದ್ರೆ ನಾವು ಆ ಉತ್ತರ ಪರಿಪೂರ್ಣ ಉತ್ತರ ಆಗುತ್ತೆ. ಮುಂದೆ ಒಂದು 8-10 ಸಾಲು ಅದರ ಪರಿಣಾಮಗಳನ್ನ ಬರೆದು ಬಿಟ್ರೆ, ಮುಂದೆ ಪರಿಣಾಮಗಳನ್ನು ಬರೆದ ಮೇಲೆ ಎಲ್ಲಾ ಕಾರಣ ಮತ್ತು ಪರಿಣಾಮಗಳನ್ನ ಸೇರಿಸಿ ಒಂದು 2-3 ಸಾಲಿನ ಒಂದು ನೀವು ಉಪಸಂಹಾರ ಕೊಟ್ಬಿಟ್ರೆ ಅದು ಪರಿಪೂರ್ಣ ಆನ್ಸರ್ ಆಗುತ್ತಾ. ನಾವು ಬೇರೆ ವಿಷಯಗಳಲ್ಲಿ 10 ಅಂಕ ತಗೋತಲ್ಲ, ಹಾಗೆ ಇತಿಹಾಸ ವಿಷಯದಲ್ಲೂ ಕೂಡ ನಾವ್ ಏನ್ ಮಾಡ್ಬೋದು ಅಂದ್ರೆ 10 ಅಂಕಗಳನ್ನ ನಾವು ಪಡ್ಲಿಕ್ಕೆ ಸಾಧ್ಯತೆ ಐತಿ ಅಂತ. ಮೊದಲು ನಾವು ಆ ವಿಷಯದಲ್ಲಿ ಸಂಪೂರ್ಣ ತಿಳುವಳಿಕೆ ಮಾಡಬೇಕು. ಆ ತಿಳುವಳಿಕೆ ಹೊಂದಿರತಕ್ಕಂಥನ್ನ ಯಾವ ಒಂದು 20-25 ನಿಮಿಷದಲ್ಲಿ ನಾವು 35 ಸಾಲುಗಳನ್ನ ಕಟ್ಟಿಕೊಡುವಂತಹ ಒಂದು ಕೆಲಸ ಮಾಡಿದೀವಿ ಅಂತಂದ್ರೆ, ನಾವು ಹೀಗೆ ಬರಿಬೇಕು ಅನ್ನೋದಕ್ಕಿಂತ ನಿಮಗೆ ತಿಳಿದಿರ್ತಕ್ಕಂಥ ವಿಷಯವನ್ನ ಆ ಓದುಗ
ಈತ ಹುಡುಗ ವಿದ್ಯಾರ್ಥಿ ಸಮರ್ಪಕವಾಗಿ ತಿಳ್ಕೊಂಡಿದ್ದಾನೆ ಅನ್ನುವಂಥದ್ದನ್ನ ಗುರ್ತು ಮಾಡುವ ಮೌಲ್ಯಮಾಪಕರಿಗೆ ಗುರ್ತು ಹಚ್ಚುವ ಹಾಗೆ ನೀವು ಬರೆದ್ರಿ ಅಂತಂದ್ರೆ 10ಕ್ಕೆ 10 ಅಂಕಗಳನ್ನ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ಸರ್. ಈಗ 10ಕ್ಕೆ 10 ಅಂಕಗಳನ್ನು ಪಡಿಬೇಕಾದ್ರೆ ಸರ್ ಹೇಳಿದಾಗೆ ವಿದ್ಯಾರ್ಥಿಗಳು ಪೀಠಿಕೆ ಮತ್ತು ಉಪಸಂಹಾರದ ಜೊತೆಗೆ ಮಧ್ಯ ವಿಷಯವನ್ನು ನಾವೇನು ಮಾಡಬೇಕು, ಮಂಡಿಸಬೇಕು. ಸರ್, ಇನ್ನೊಂದು ಈ 10 ಅಂಕದ ಪ್ರಶ್ನೆಗಳನ್ನು ಬಿಡಿಸುವಂಥ ಸಂದರ್ಭದಲ್ಲಿ ಕೆಳಗಡೆ ನಾವು ವಿಶ್ವಿಗಳು ಬಂದಾಗ ಅಥವಾ ಇನ್ನೇನೋ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಸಿಸಿಲೆ ಮಾರ್ಕ್ ಮಾಡಿದ್ರೆ ನಡೆಯುತ್ತೋ ಅಥವಾ ಮಾಡಬೇಕು ಅಥವಾ ಮಾಡಬಾರ್ದು ಸರ್? ಮಾಡಿದ್ರೆ ನಡೆಯುತ್ತೆ, ಮಾಡದೇ ಇದ್ರೂ ನಡೆಯುತ್ತೆ. ಅದು ನಿಮ್ಮ ಆಯಾ ವಿದ್ಯಾರ್ಥಿಯ ಒಂದು ಇದಕ್ಕೆ ಬಿಟ್ಟು ಸಂಬಂಧಪಟ್ಟ ವಿಷಯ. ಅದು ನೀವು ಮಾಡ್ಬೋದು, ಮಾಡದೇ ಇರ್ಬೋದು ಅಂತ. ಮಾಡಿದ್ರು ಗಮನಿಸ್ತೀವಿ, ಮಾಡದೇ ಇದ್ರು ಗಮನಿಸ್ತೀವಿ. ಒಟ್ಟಾರೆಯಾಗಿ ಅಕ್ಷರಗಳು ಗಜಿಬಿಜಿ ಆಗದೆ ಆ ಉತ್ತರ ಪತ್ರಿಕೆಯಲ್ಲಿ ನೀವು ಬರೆದಿರ್ತಕ್ಕಂಥ ವಿಷಯ ಅದು ಆ ಮೌಲ್ಯಮಾಪಕನಿಗೆ ಅರ್ಥ ಆಗಬೇಕು. ಅರ್ಥ ಆಗುವ ರೀತಿಯಲ್ಲಿ ಅವರು ಗೊತ್ತ ಆಗುವ ಹಾಗೆ ನೀ ಏನನ್ನ ಮಂಡಿಸ್ಲಿಕ್ಕಂತ ಈ ವಿಷಯ ಅಂದ್ರೆ ಪ್ರೆಸೆಂಟೇಶನ್ ನಿಮ್ದು ಹೇಗಿದೆ ಅನ್ನೋದು ಮೌಲ್ಯಮಾಪಕನಿಗೆ ಗೊತ್ತಾದ್ರೆ ಸಾಕು. ನೀವು ಬರೀ ಅಂಡರ್ಲೈನ್ ಮಾಡಿದ್ರೆ ಗೊತ್ತಾಗತ್ತಂತ ಅರ್ಥ ಅಲ್ಲ. ನಿಮ್ಮ ಬರೆಯುವಂತಹ ಶೈಲಿ ಇದೆಯಲ್ಲ, ನೀವು ಏನನ್ನು ತಿಳ್ಕೊಂಡಿದ್ದನ್ನ ಹೇಗೆ ಪ್ರೆಸೆಂಟ್ ಮಾಡ್ತಾ ಇದೆಯಾ ಅನ್ನೋದ್ರ ಮೇಲೆ ಆ ಮೌಲ್ಯಮಾಪಕನ ಒಂದು ಮನಸ್ಸನ್ನ ಗೆದ್ದು ನೀವು 10ಕ್ಕೆ 10 ಅಂಕಗಳನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳೇ, ಸರ್ ಹೇಳಿದಾಗೆ ಇಲ್ಲಿ ಪೇಜ್ ಮ್ಯಾಟರ್ ಆಗಿರೋದಿಲ್ಲ. ವಿಷಯ ಅತ್ಯಂತ ಮುಖ್ಯವಾಗಿರ್ತದೆ. ಆ ವಿಷಯವನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಕೂಡ ವಿದ್ಯಾರ್ಥಿಗಳು ಸರ್ ಹೇಳಿರ್ತಕ್ಕಂಥ ಕೆಲವೊಂದಷ್ಟು ಸ್ಕಿಲ್ಗಳನ್ನು ಬಳಕೆ ಮಾಡಿಕೊಂಡು ತಾವು ಒಂದು ಇತಿಹಾಸ ಪರೀಕ್ಷೆಯಲ್ಲಿ ಇವುಗಳನ್ನು ಅಳವಡಿಸಿಕೊಂಡು ಉತ್ತಮ ಅಂಕಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು. ಸೊ ಇನ್ನೊಂದು ಪ್ರಶ್ನೆ ಸರ್, ಈಗ ಈ ಪ್ರಶ್ನೆ ಪತ್ರಿಕೆಯನ್ನ ಅತ್ಯಂತ ಸರಳವಾಗಿ PU ಮಂಡಳಿಯವರು ಮಾಡೋದಕ್ಕೆ ಕಾರಣ ಏನಿರ್ಬೋದು ಸರ್? ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಭಯ ಹೋಗ್ಲಾಡಿಸ್ಲಿಕ್ಕೆ ಪ್ರಶ್ನೆ ಪತ್ರಿಕೆ ಸರಳ ಅನ್ನೋದಕ್ಕಿಂತ ಮೊದಲು 100 ಮಾರ್ಕ್ಸ್ಗೆ ಅದು ಉತ್ತರ ಪತ್ರಿಕೆ ಇತ್ತು. ಈಗ ಈ CC ಅಂತ ಏನಿದಲ್ಲ, ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುಯೇಷನ್ ಅಂತ ಈಗ ಆಗಿದಾವೆ. ನಿರಂತರ ಆ ವಿದ್ಯಾರ್ಥಿ ಕಲಿತಾ ಇರ್ತಾನೆ. ಕೇವಲ 3 ಗಂಟೆಯಲ್ಲಿ ಆ ವಿದ್ಯಾರ್ಥಿ ಎಲ್ಲವನ್ನು ಹೊರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆತ ನಿರಂತರವಾಗಿ ಮೌಲ್ಯಮಾಪನ ಒಳಪಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಆ 100 ಅಂಕದ ಪ್ರಶ್ನೆ ಪತ್ರಿಕೆನ 80 ಅಂಕಕ್ಕೆ ಇಳಿಸಿದ್ದಾರೆ ಅಂತ. ಅಂದ್ರೆ ಆ ಮಗು 3 ಗಂಟೆಯಲ್ಲಿ ತಾನು ಕಲ್ತದ್ದನ್ನು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಲವಾರು ಚಟುವಟಿಕೆಯ ಮೂಲಕ ಕೂಡ ತನ್ನ ಪ್ರತಿಭೆಯನ್ನು ಹೊರ ಹಾಕ್ತಾನೆ ಅನ್ನುವಂಥ ಕಾರಣಕ್ಕಾಗಿ 1ನೇ ಟೆಸ್ಟ್, ಮಧ್ಯವಾರ್ಷಿಕ ಮತ್ತು ದ್ವಿತೀಯ ಕಿರು ಪರೀಕ್ಷೆಯಲ್ಲಿಯೂ ಕೂಡ ಆತನ ಸಾಧನೆಯ ಅಂಶಗಳು ಕೂಡ ಎನ್ಯುವಲ್ಕ್ಕೆ ಬರಲಿ ಅನ್ನುವಂಥ ಕಾರಣಕ್ಕಾಗಿ 10 ಅಂಕಕ್ಕೆ ಅದನ್ನು ನಿಗದಿಪಡಿಸಿದ್ದಾರೆ ಅಂತ. ಅಂದ್ರೆ 1ನೇ ಕಿರು ಪರೀಕ್ಷೆ, ಮಧ್ಯವಾರ್ಷಿಕ ಮತ್ತು 2ನೇ ಕಿರು ಪರೀಕ್ಷೆಯಲ್ಲಿ ಹೆಚ್ಚು ತೆಗೆದುಕೊಂಡಿರ್ತಕ್ಕಂಥ 2 ಪರೀಕ್ಷೆಗಳನ್ನ 10 ಅಂಕ ಏನಾಗುತ್ತೆ ಅಂದ್ರೆ ಎನ್ಯುವಲ್ಕ್ಕೆ ಹೋಗುತ್ತೆ ಅಂತ. ಜೊತೆಗೆ ಯಾವ 1 ವರ್ಷದ ಅವಧಿಯಲ್ಲಿ ಆತ ಒಂದು ಪ್ರಾಜೆಕ್ಟ್ ಅಥವಾ ಅಸೈನ್ಮೆಂಟ್ ಅನ್ನ ಮಾಡಬೇಕಾಗತ್ತೆ. ಆತನ ಸಾಮರ್ಥ್ಯದ ಅನುಗುಣವಾಗಿ ಆ ಅಸೈನ್ಮೆಂಟ್ ಹೇಗಿರುತ್ತೆ ಅಂದ್ರೆ ಒಂದು 3 ಅಂಕ, ಒಂದು 5 ಅಂಕ ಅದೇನಾಗುತ್ತೆ ಅಂದ್ರೆ ಅವನು ಅಲ್ಲಿ ಕೂಡ ವಿಭಾಗ ಇದಾವೆ, ಮಾನಕಗಳು ಕೂಡ. ಆ ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ, ಅಸೈನ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ಬರಿಬೇಕು, ಆತನ ಪ್ರೆಸೆಂಟೇಶನ್ ಹೆಂಗದ ಅಥವಾ ವೈವಾ ಅಂತಿದೆ, ಇದೆಲ್ಲ ಕೂಡ 10 ಅಂಕಕ್ಕೆ ಇರುತ್ತೆ. ಆ 10 ಅಂಕದಲ್ಲಿ ಆ ವಿದ್ಯಾರ್ಥಿ ಪಡೆದದ್ದು ಕೂಡ ಅದು ಎನ್ಯುವಲ್ಗೆ ಹೋಗುತ್ತೆ. ಅದು ಒಂದು ಭಾಗ 20 ಅಂಕಕ್ಕೆ, ಅಂದ್ರೆ 10 10 20 ಅಂಕಕ್ಕೆ. ಇನ್ನೊಂದು 80 ಅಂಕ. ಆ 80 ಅಂಕವನ್ನ ಇತಿಹಾಸ ವಿಷಯದಲ್ಲಿ ಮತ್ತೆ ವಿಭಾಗ ಮಾಡ್ಕೋತೀವಿ. ಅದು 1 ಅಂಕದ್ದು ಮಲ್ಟಿಪಲ್ ಚಾಯ್ಸ್ನೋ ಅಥವಾ ಫಿಲ್ ಇನ್ ದಿ ಬ್ಲಾಂಕ್ ಅಥವಾ ಮ್ಯಾಚ್ ದಿ ಫಾಲೋಯಿಂಗೋ ಅಥವಾ 5 ಅಂಕದ್ದು ಅಥವಾ 10 ಅಂಕದ್ದು ಅಥವಾ ಯಾವ ಮ್ಯಾಪಿನ ಅಂಕಗಳು ಕೂಡ ನಾವು ಗಮನಿಸ್ತೀವಿ. ಅದಕ್ಕೆ ಅನುಗುಣವಾಗಿ ನಾವು ಪ್ರಶ್ನೆಗೆ ಉತ್ತರ ಬರೆದ್ರೆ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಓಕೆ ಸರ್, ಇವಾಗ ಈ ಇತಿಹಾಸ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಆಗಲೇ ಮಾತಾಡ್ಕೊಂಡು ಬಂದಾಗ ಸರಳ ಮಾಡಿದ್ದಾರೆ ಅಂತೇಳಿ ಅನ್ಕೊಂಡಿದ್ದೀವಿ ಸರ್. ಬಟ್ ಇದು ಒಂದು ಕಡೆ ನಾವು 4 ಅಂಕಗಳನ್ನು ಪಡಿಬೇಕಾದ್ರೆ ಕಾಲಾನುಕ್ರಮ ಅಂತೇಳಿ ಒಂದು ಪ್ರಶ್ನೆ ಇದೆ ಸರ್. ಸೊ ಈ ಒಂದು 2022 ಮತ್ತು 2021ನೇ ಸಾಲಿನ ಪ್ರಶ್ನೆ ಪತ್ರಿಕೆನ ಗಮನಿಸಿದಾಗ ಅಲ್ಲಿ 5 ಅಂಕದ ಪ್ರಶ್ನೆಯನ್ನ ಕೇಳ್ತಾ ಇದೆ ಸರ್. ಈ ಒಂದು 2023ರಿಂದ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಕಾಲಾನುಕ್ರಮದ ಒಂದು ಪ್ರಶ್ನೆಗಳನ್ನು ನೋಡಿದಾಗ 4 ಪ್ರಶ್ನೆಗಳಿದೆ ಸರ್. ಈ 4 ಪ್ರಶ್ನೆಗಳನ್ನ ಮಕ್ಕಳು ಹೇಗೆ ಗುರುತಿಸ್ಬೇಕು ಸರ್? ಅವುಗಳನ್ನ ಹೇಗೆ ಫೈಂಡ್ ಔಟ್ ಮಾಡಿ ಅವುಗಳನ್ನ ಪ್ರೆಸೆಂಟ್ ಮಾಡಬೇಕು? ಖಂಡಿತವಾಗಿ ಈ ಪ್ರಶ್ನೆಗೆ ಬರೋಣ. ಮೊದಲು 5 ಘಟನೆಗಳಿರ್ತಾ ಇದ್ವು. ಆ 5 ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಬರೆಯುವಂತಹ ಒಂದು ಸ್ಥಿತಿ ಇತ್ತು. ಪ್ರಾಯಶಃ 5 ಘಟನೆಗಳನ್ನ ಸರಿಯಾಗಿ ಜೋಡಿಸಲಿಕ್ಕೆ ವಿದ್ಯಾರ್ಥಿಗಳು ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈಗ 4 ಘಟನೆಗಳನ್ನ ಸೀರಿಯಲ್ ಆಗಿ ಜೋಡಿಸುವಂತಹ ಪ್ರಕ್ರಿಯೆ ಬಂದಿರಬಹುದೇನೋ, ಆ ಪ್ರಶ್ನೆ ಬೇರೆ. ಟೋಟಲಿ ಆಗಿ ಒಂದು ದಿವಸ
ಕಾಲಾನುಕ್ರಮಣಿಕೆಗೆ 4 ಘಟನೆಗಳಿವೆ. ಆ 4 ಘಟನೆಗಳು ಹೇಗೆ ಬರ್ತಾವು ಅಂತಂದ್ರೆ ಒಂದು ಸ್ವಲ್ಪ ಗಮನಿಸಬೇಕು. 3 ವಿಭಾಗಗಳಿದಾವ: ಪ್ರಾಚೀನ, ಮಧ್ಯಕಾಲ ಮತ್ತು ಆಧುನಿಕ ಕಾಲ. ಆ 4 ಘಟನೆಗಳು 3 ವಿಭಾಗದಲ್ಲಿ ಹಂಚಿ ಹೋಗಿರ್ತಾವೆ. ಅಂದ್ರೆ ಒಂದೊಂದು ವಿಭಾಗಕ್ಕೆ ಒಂದೊಂದು ಬಂದಿರ್ತದೆ, ಒಂದು ವಿಭಾಗಕ್ಕೆ 2 ಬಂದಿರ್ತವೆ. ಸಾಮಾನ್ಯವಾಗಿ ಇದಕ್ಕೆ ನಾವು ಭಯ ಪಡುವ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಮೊದಲಿನ ನಾವು ಸಿಲೆಬಸ್ ನಾವು ನೋಡಿದಾಗ ಒಂದು 100 ವಿದ್ಯಾರ್ಥಿಗಳ ಪ್ರಶ್ನೆಯನ್ನ ಉತ್ತರ ಪತ್ರಿಕೆ ತೆಗೆದುಕೊಂಡ್ರೆ 5ಕ್ಕೆ 5 ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 5 to 10% ಇರ್ತಿತ್ತು. ಇನ್ನು 90% ತಪ್ಪೇ ಬರೀತಕ್ಕಂಥದ್ದು ಇರ್ತಿತ್ತು. ಪ್ರಾಯಶಃ ಆ ದೃಷ್ಟಿಯಿಂದ ಈಗ 4 ಘಟನೆಗಳನ್ನ ಕಾಲಾನುಕ್ರಮಣೆ ಮಾಡಿರ್ಬೋದೇನೋ, ಆ ಪ್ರಶ್ನೆ ಬೇರೆ. ಈಗ ನಾವು ಏನಿದೆ ಅಂತ ವಿಚಾರ ಮಾಡೋಣ. ಈಗ ಈ 4 ಘಟನೆಗಳನ್ನ ಹೇಗೆ ಕಾಲಾನುಕ್ರಮಣೆಗೆ ಹೊಂದಿಸ್ಬೇಕು ಅನ್ನುವಂಥದ್ದು ಮುಖ್ಯ ಪ್ರಶ್ನೆ ಆಗತ್ತೆ. ಈಗ ನಾವು ವಿದ್ಯಾರ್ಥಿಗಳಿಗೆ 7ನೇ ತಾರೀಕಿಗೆ ಪರೀಕ್ಷೆಗೆ ಹೊರಟಿದ್ದಾರೆ ಮಕ್ಕಳು. ಈ ಒಂದು ಪರೀಕ್ಷೆ ಒಳಗಡೆ ಕಾಲಾನುಕ್ರಮಣೆಗೆ 4 ನಾವು ಅಂಕ ತೆಗೆದುಕೊಳ್ಬೇಕಾದ್ರೆ ನಾವು ಏನನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು, ಯಾವುದನ್ನ ನಾವು ಗಮನಿಸಬೇಕು ಅಂತ ನಾವು ಹೋಗ್ಬೇಕಾಗತ್ತೆ. ಈ 4ರಲ್ಲಿ ನಾವು ಹೇಗೆ ಬಿಡಿಸ್ಬೇಕು ಅಂದ್ರೆ, ಮೊದಲು BSc ಮತ್ತು ಸಿ ಗುರುತಿಸ್ಬೇಕಲ್ಲೇ. ಈಗಾಗಲೇ ಮೊದಲು 10 ಗಂಟೆಗೆ ನಾವು ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. 10:15ಕ್ಕೆ ವಿದ್ಯಾರ್ಥಿಗಳಿಗೆ ನಿಮಗೆ ಪ್ರಶ್ನೆ ಪತ್ರಿಕೆ ಬರುತ್ತೆ. ಪ್ರಶ್ನೆ ಪತ್ರಿಕೆ ಬಂದಾಗ ನೀವು ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದಿ ಬ್ಲ್ಯಾಂಕು, ಮ್ಯಾಚ್ ದಿ ಫಾಲೋಯಿಂಗು, ಅಥವಾ 1 ಅಂಕದ್ದು ಅಥವಾ 2 ಅಂಕದ್ದು, ಹೀಗೆಲ್ಲ ಅಲ್ಲಿ ಪ್ರಶ್ನೆಗಳಿರ್ತವೆ. ಅವಾಗ ಈಗ ನಾವು ತಮ್ಮ ಪ್ರಶ್ನೆ ಎಲ್ಲಿ ಬಂದದ ಅಂದ್ರೆ ಕಾಲಾನುಕ್ರಮಣಿಕೆ ಬಂದದ. ಆ ಕಾಲಾನುಕ್ರಮಣಿಕೆಯನ್ನ ವಿದ್ಯಾರ್ಥಿಗಳು 4 ಅಂಕಗಳನ್ನು ತೆಗೆದುಕೊಳ್ಬೇಕಾದ್ರೆ ನಾವು ಯಾವ ಕ್ರಮವನ್ನ ಅನುಸರಿಸಬೇಕು ಅನ್ನುವಂತಹ ಪ್ರಶ್ನೆಯನ್ನ ನಮ್ಮ ಮಹೇಶ್ ಬಡಗರು ಇಟ್ಟಿದ್ದಾರೆ. ಈಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಆ 4 ಘಟನೆಗಳ ಒಳಗಡೆ ನಾವು ಏನ್ ಮಾಡ್ಬೇಕು ಅಂದ್ರೆ, ಮೊದಲು ಯಾವುದು BC ನಲ್ಲಿದೆ ಅಂದ್ರೆ ಸಾಮಾನ್ಯ ಶಕ ಪೂರ್ವದಲ್ಲಿ ಐತಿ ಅಂತ ಗುರ್ತು ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ಕಾಮನ್ ಸೆನ್ಸ್ ಆಗಿ ವಿಚಾರ ಮಾಡ್ಕೊಳ್ಳಿ. ಕಾಮನ್ ಸೆನ್ಸ್ ಅಂತಂದ್ರೆ, ನಾವು ಹೆಚ್ಚು ಕಡಿಮೆ ಯಾವಾಗ ಈಗ ಸಿಂಧು ನಾಗರಿಕತೆ ಇದೆ ಅಥವಾ ಚೈನಾ ಬೌದ್ಧ ಧರ್ಮಗಳಿದಾವ, ಇಲ್ಲೆಲ್ಲ ನಾವು ಅದು BC ನಲ್ಲೇ ಬಂದಿರ್ತಾವ. ನಾವು ಕಾಮನ್ ಥಿಂಕಿಂಗ್ ಹೇಳಿಕತ್ತಿ ನಿಮ್ಗೆ, ಅಂದ್ರೆ ಸುಲಭ ಆಗ್ಲಿ ಅನ್ನುವಂತ ಆ ಘಟನೆಗಳಲ್ಲಿ ಬಂದ್ರೆ BC ನಲ್ಲೇ ಇರ್ತಾವೆ. ಸಾಮಾನ್ಯ ಶಕ ಪೂರ್ವ ಅಂತ ಘಟನೆಗಳನ್ನ ಮೊದಲು ಗುರುತಿಸಿ ಇಟ್ಕೊಳ್ಬೇಕು ಮನಸ್ಸಿನೊಳಗಡೆ. ಅದನ್ನ ಮೊದಲು ಬರಿಬೇಕು ಅಂತ. ತದನಂತರದ ಘಟನೆಗಳು ಬರ್ತಾವೆ. ಘಟನೆಗಳು ಬಂದಾಗ ಅವನ್ನ ಬಿಡಿಸುವಂತಹ ಕೆಲಸ ಮಾಡ. ಅಂದ್ರೆ ಇದು 1ನೇ ಸ್ಟೆಪ್ ನೊಳಗಡೆ ನಾವು 1 ಅಂಕ ಬಂದ್ಬಿಡುತ್ತಲ್ಲಿ BC ನಲ್ಲಿ ಗುರುತಿಸ್ಬೇಕು. ಹಾಗಾದ್ರೆ BC ನಲ್ಲಿ 2 ಇದ್ರೆ ಏನ್ ಮಾಡ್ಬೇಕು ಸರ್? 1 ಇದ್ರೆ 1 ಗುರುತಿಸಿರಿ, 1 ಬಂದ್ಬಿಡ್ತದೆ. ಸಪೋಸ್ 2 ಬಂದು ಸರ್, ಮತ್ತೆ ಅವಾಗ ಯಾವ್ದು ಮೊದಲು ಬರಿಬೇಕು ಅಂತ ಪ್ರಶ್ನೆ ಬರುತ್ತೆ. 2 ಹೆಂಗ್ ಬರಿಬೇಕು ಅಂತಂದ್ರೆ, ಆ ಘಟನೆ ಒಳಗಡೆ ನಮ್ಮ ಒಂದು ಘಟನೆ ಇರುತ್ತಲ್ಲ, ಆ ಘಟನೆ ಒಳಗಡೆ ದೊಡ್ಡದು ಏನಿರುತ್ತಲ್ಲ ಘಟನೆ ಅಂದ್ರೆ ದೊಡ್ಡ ಒಂದು ಎರ ಕಾಣಿಸ್ತದಲ್ಲ. ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗ ಅಶೋಕನ್ನ ನಾವು ತೆಗೆದುಕೊಂಡ್ಬಿಡೋಣ. ಆ ಅಶೋಕನ ತೆಗೆದುಕೊಂಡಾಗ ಯಾವ ಅಧಿಕಾರಕ್ಕೆ ಯಾವಾಗ ಬಂದ, ಅಥವಾ ಅವನ ಕಳಿಂಗ ಯುದ್ಧ ಯಾವಾಗ, ಅಥವಾ 3ನೇ ಸಮ್ಮೇಳನ ಯಾವಾಗ ಅಂತ ನಾವು ಗಮನಿಸಿದ್ರೆ, ಅಲ್ಲಿ 269 ಆತನ ಪಟ್ಟಾಭಿಷೇಕ. ಅದು ಅಧಿಕಾರಕ್ಕೆ ಬಂದು 273 BC ನಲ್ಲಿ. ಪಟ್ಟಾಭಿಷೇಕ ಆಗಿದೆ 769ರಲ್ಲಿ. ಮುಂದೆ 761ರಲ್ಲಿ ಕಳಿಂಗ ಯುದ್ಧ ಆಗತ್ತೆ. ಅಂದ್ರೆ 761ಕ್ಕಿಂತ ದೊಡ್ಡದು ಯಾವುದು ಅಂದ್ರೆ 769 ಇದೆ. ಹಾಗಾಗಿ ದೊಡ್ಡದು ಮೊದಲು ಬರಿಬೇಕು, ಸಣ್ಣದ ನಂತರ ಬರೆದ್ರೆ ಅದು BC ನಲ್ಲಿ ಏನಾಗುತ್ತೆ, ಸೊ ಮೊದಲಾಗತ್ತೆ. ಈಗ ಇನ್ನೊಂದು ಉದಾಹರಣೆ ನಾನು ಹೇಳಿದ್ರೆ, ಸೊ ಬುದ್ಧನ ಜನನ ಅಂತ ಇಟ್ಕೊಳ್ಳಿ, ಅಥವಾ ನಾವೇನ್ ಮಾಡ್ಬೋದು, ಮಹಾವೀರನ ಜನನ ಅಂತ ಇಟ್ಕೊಳ್ರಿ. ಅದು ಅದಕ್ಕಿಂತ ಪೂರ್ವದಲ್ಲಿ ಹೋಗುವಾಗ ನಾವು ಗಮನಿಸ್ಲಿ, 563 ಬುದ್ಧನ ಜನನ ಅಂತ, 599 ಯಾವುದು ಮಹಾವೀರನ ಜನನ ಅಂತ, 599 ಈ ಶಬ್ದ ನೋಡಿಕ್ಲೆ ಗೊತ್ತಾಗತ್ತೆ ನಮಗೆ ದೊಡ್ಡದಿದೆ ಅಂತ. 563 ಅದಕ್ಕಿಂತ ಸಾಂದಿದೆ ಅಂದ್ರೆ ಮೊದಲು ಯಾವ ಮಹಾವೀರ, ಅದಕ್ಕಿಂತ ಸಾಂದ್ ಯಾವುದು ಬುದ್ಧ, ಅದಕ್ಕಿಂತ ಸಾಂದ್ ಯಾವುದಿದೆ ಅಶೋಕ ಪಟ್ಟಕ್ಕೆ ಬಂದ, ಅಥವಾ 3ನೇ ಸಮ್ಮೇಳನ 751, ಕಳಿಂಗ ಯುದ್ಧ 761. ಅಂದ್ರೆ ದೊಡ್ಡದು ಮೊದಲಾಗಿರುತ್ತೆ, ಸಣ್ಣ ಒಂದು ಘಟನೆ ಏನು ಇಶ್ಯೂ ಇರುತ್ತಲ್ಲ ಅದು ಕಡಿಮೆ ಇರುತ್ತೆ. ಹೀಗಾಗಿ ಆ ಕೊಟ್ಟಿರ್ತಕ್ಕಂಥ 4 ತಿಂಗಳಲ್ಲಿ BC ಏನಾದ್ರೂ 2 ಬಂದಿತ್ತು ಅಂದ್ರೆ ದೊಡ್ಡ ಸಂಖ್ಯೆ ಇರೋದನ್ನ ಮೊದಲಾಗತ್ತೆ. ಈ ಫಾರ್ ಎಕ್ಸಾಂಪಲ್ ಬುದ್ಧನ ಜನನ 563 ಅಂತ ಇಟ್ಕೊಳ್ಳಿ. 563 ಏನಾಗುತ್ತೆ ಅಂದ್ರೆ ಸೊ ಮೊದಲಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಶೋಕ 769 ಪಟ್ಟಕ್ಕೆ ಬಂದ, ಸೊ ಅದು ದೊಡ್ಡದಾಗಿದೆ. ಈಗ ಕಳಿಂಗ ಯುದ್ಧ 761 ಆಗತ್ತೆ. ಅಂದ್ರೆ ಆ ಪಟ್ಟಕ್ಕೆ ಬಂದ ಆದ್ಮೇಲೆ ಏನಾಗಿದೆ, ಕಳಿಂಗ ಯುದ್ಧ ಆಗಿದೆ ಅನ್ನುವಂಥದ್ದು ನಮ್ಗೆ ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಹೀಗಾಗಿ ದೊಡ್ಡದು ಸೊ ಏನು ವಿಶ್ವಗಳನ್ನ ಮೊದಲು ಇಟ್ಬಿಟ್ಟು ಸಣ್ಣದ ನಂತರ ಇಟ್ಕೊಂಡು ಅದನ್ನ ಪೂರ್ತಿಗೊಳಿಸ್ತಕ್ಕಂಥದ್ದು 2 ಅಂಕ 2 ಬಂದಿದ್ರು ಕೂಡ ಅದನ್ನ ನಾವು ಹೇಗೆ ಗುರುತಿಸ್ಕೊಂಡು ಮಾಡ್ಬೇಕು ಅಂತ ಗೊತ್ತಾಗತ್ತೆ. ಇನ್ನ ಸಿ ಅಂದ್ರೆ ಕಾಮನ್ ಏರ ಅಂತ, ಸಾಮಾನ್ಯ ಶಕ ಅಂತ ಗುರುತಿಸ್ತೀವಲ್ಲ,
ಅಲ್ಲಿ ಸಣ್ಣ ಇಶ್ವಿಗಳದ್ದು ಬದಲಾಗತ್ತೆ ಅಂತ. ನೀವು ಸಣ್ಣ ಇಶ್ವಿ ಅಂದ್ರೆ ಮೊದಲು ನಡೆದಿರ್ತಕ್ಕಂಥ ಘಟನೆ ಅಂತ. ದೊಡ್ಡದು ಉದಾಹರಣಾರ್ಥವಾಗಿ ಹೇಳ್ಬೇಕು ಅಂತಂದ್ರೆ ಈಗ ನಾವು ಏನಂತ ಹೇಳ್ಬೋದು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಅಂತ ಇಟ್ಕೊಳ್ರಿ, 1336 ಇದೆ ಅಂತ. ಈಗ ನಾನು ಇನ್ನೂ ನೇರಷ್ಟೇ ಹೋಗ್ತೇನೆ, 1347 ಯಾವುದು ಬಹಮನಿ ಸಾಮ್ರಾಜ್ಯ ಅಂತ. ಅಷ್ಟು ನಿಮ್ಗೆ ತಿಕ್ಕಂತ ಕೇಳೋದು ಬಹಳಷ್ಟು ಇಂಟಿಮೇಟ್ ಕೇಳಂಗಿಲ್ಲ, ಯಾಕಂದ್ರೆ ನೀವು ಪರೀಕ್ಷೆಯಲ್ಲಿ ಎದುರಿಸೋದ್ರಿಂದಾಗಿ ನಾವು ವಿಭಾಗಕ್ಕೆ ಒಂದೊಂದು ಕೇಳ್ತೇವೆ. ಈಗ ಪ್ರಾಚೀನ ಭಾರತಕ್ಕೊಂದು, ಮಧ್ಯಕಾಲೀನ ಭಾರತಕ್ಕೊಂದು, ಆಧುನಿಕ ಒಂದು, ಆಮೇಲೆ ಯಾವುದೋದ್ರಲ್ಲಿ 2 ಕೇಳ್ತೇವೆ. ಹೀಗಾಗಿ ಅತಿ ನೇರದು ನಾನು ಹೇಳ್ತಾ ಇರೋದು ನಿಮಗೆ ಹೇಗೆ ಗುರುತಿಸ್ಲಿಕ್ಕೆ. ವಿಜಯನಗರ 36, 47 ಇಷ್ಟು ನೇರ ಕೇಳಿಲ್ಲ, ಸುಮಾರು ಒಂದು 50 ವರ್ಷ ಆದ್ರೂ ಕೂಡ ಡಿಫರೆನ್ಸ್ ಎಷ್ಟು ಕೇಳ್ತೀರಿ, ಅದಕ್ಕೆ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ. ಸೊ ಯಾವ್ದು ಮೊದಲು ಯಾವ್ದು ನಂತರ ಅಂತ ಹೇಳುವಾಗ ನಾವು ಆ ಕಾಲಘಟ್ಟಗಳನ್ನ ಸಣ್ಣದಿದ್ರೆ ಅದನ್ನ ಮೊದಲು ಬರ್ರಿ, ತದನಂತರ ದೊಡ್ಡದಿದ್ರೆ ನಂತರ ಬರಿತಾ ಇದ್ವಿ. ಫಾರ್ ಎಕ್ಸಾಂಪಲ್ ಯಾವುದು ನಾನು ವಿಜಯನಗರ ಸಾಮ್ರಾಜ್ಯ 1336 ಅಂತ ಹೇಳಿದಲ್ಲ. ಈಗ ಇನ್ನೊಂದು ವಿಷಯ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924 ದೊಡ್ಡದಾಗತ್ತೆ. ಸೊ ನಂತರ ಆಗತ್ತೆ 1336 ಏನಾಗುತ್ತೆ ಅಂದ್ರೆ ಸಾಂದಾಗತ್ತೆ ವಿಜಯನಗರ ಸಾಮ್ರಾಜ್ಯ. ಸೊ ತಾಳಿಕೋಟೆ ಕದನ ಅಂತ ಇಟ್ಕೊಳ್ರಿ 1565. ಸೊ ನೀವೇನ್ ಮಾಡ್ರಿ ಅಲ್ಲಿ ಮೊದಲಾಗತ್ತೆ, ತದನಂತರದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ. ಸೊ ಇದಕ್ಕಿಂತ ನೀವು ಸಾಂದಾಗ 1885 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದು ಮೊದಲಾಗಿರ್ತದ. ಈ ರೀತಿಯಾಗಿ ಸಣ್ಣ ಇಶ್ಯೂ ಬಂದದ್ದನ್ನ ನಾವು ಮೊದಲೇ ಇಟ್ಕೊಳ್ಬೇಕು, ದೊಡ್ಡದು ಸೊ ಏನು ವಿಷಯ ಇದನ್ನ ನಂತರ ಇಟ್ಕೊಂಡು 4 ಸೀರಿಯಲ್ ಮಾಡಿದ್ರು ಅಂತಂದ್ರೆ ಅಲ್ಲಿ 4 ಅಂಕಗಳನ್ನು ನಾವು ಪಡ್ಲಿಕ್ಕಾಗತ್ತೆ. ಆದ್ರ ದಿಢೀರಾಗಿ ಆ ಉತ್ತರ ನೀವು ಬರ್ಲಿಕ್ಕೆ ಹೋಗ್ಬೇಡ್ರಿ. ಇವನ್ನು ನಾವು ಸಾಕಷ್ಟು ಅನುಭವ ಇದ್ದಿರ್ತಕ್ಕಂಥವ್ರು ಕೂಡ ಕನ್ಫ್ಯೂಸ್ ಆಗುವಂತ ಸಾಧ್ಯತೆ ಇರುತ್ತೆ. ಆ ಪ್ರಶ್ನೆ ಎಷ್ಟು ಸರಳವೋ ಅಷ್ಟೇ ನಮಗೆ ಏನಾಗುತ್ತೆ ಅಂದ್ರೆ ಗೊಂದಲ ಹಿಡಿಸ್ತಕ್ಕಂಥದ್ದಾಗತ್ತ. ಅದಕ್ಕೆ ದಯವಿಟ್ಟು ಒಂದ್ 2-3 ನಿಮಿಷ ತಗೊಳ್ರಿ, ಯಾವ್ದು ಮೊದಲ ಯಾವ್ದು ನಿಂತ ಸೂಕ್ಷ್ಮವಾಗಿ ಇದ್ರ ಇಶ್ವಿ ಏನು ಅಂತ ಮನಸ್ಸಿನಲ್ಲಿ ಕೊಡ್ರಿ. ಅದ್ರ ಮ್ಯಾಗ ಉತ್ತರ ಬರೆಯೋ ಅವಶ್ಯಕತೆ ಇಲ್ಲ. ಈ ಒಂದು ಹಂತದೊಳಗಡೆ PUC ದ್ವಿತೀಯ ವಯಸ್ಸಿನಲ್ಲಿ ನೀವು ಇಶ್ವಿ ಬರೆಯೋ ಅವಶ್ಯಕತೆ ಇಲ್ಲ. ಯಾವ್ದು ಮೊದಲಾಗ್ಯದ ಯಾವ್ದು ನಂತರ ಇಷ್ಟೇ ಇರುತ್ತೆ ನಿಮ್ಮಿಂದ ನಾವು ನಿರೀಕ್ಷೆ ಮಾಡೋದು. ಹೀಗಾಗಿ ಅದು ದೊಡ್ಡ ಕಠಿಣತಮ ಪ್ರಶ್ನೆ ಅಂತ ಅನಿಸೋದಿಲ್ಲ. ಆದ್ರೂ ಸೂಕ್ಷ್ಮವಾಗಿ ಗಮನಿಸಿ ಯಾವ ಘಟನೆ ಮೊದಲಾಗ್ಯದ ಯಾವ್ದು ಘಟನೆ ನಂತರ ಆಗ್ಯದ ಅನ್ನೋದು ನಾವು ಗೊತ್ತು ಮಾಡ್ಕೊಂಡು ಬಿಟ್ಟಂದ್ರೆ ಮ್ಯಾಥಮೆಟಿಕ್ಸ್ ನಲ್ಲಿ ನಾವು ಹೇಗೆ 100 ಅಂಕ ತೆಗೆದುಕೊಳ್ತೀವಿ, ಇಲ್ಲಿ ಕಾಲಾನುಕ್ರಮಣಿಕೆಯಲ್ಲೂ ಕೂಡ 4 ಅಂಕಗಳನ್ನ ನಾವೇನ್ ಮಾಡ್ಕೋಬಹುದು, ಸೊ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳೇ, ಈ ಕಾಲಾನುಕ್ರಮ ಕಠಿಣ ಅನ್ನೋದಕ್ಕಿಂತ ಅದನ್ನ ತಿಳ್ಕೊಂಡು ಅದನ್ನ ಅರಿತುಕೊಂಡು ವಿಶ್ವಿಗಳ ಆಧಾರದ ಮೇಲೆ ನಾವು ಏನ್ ಮಾಡ್ಬೇಕು ಅಂತಾರೆ ಗುರುತಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರೆ ಇಲ್ಲಿ ಕೂಡ ನಾವು ಸರಿಸಾಗಿ 4 ಅಂಕಗಳನ್ನ ಪಡಿಬಹುದು. ಗೌಡ್ರ ಸರ್ ಅವರು ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನ ತಮಗೆ ಹಂಚಿಕೊಂಡಿದ್ದಾರೆ. ಸೊ ಇನ್ನೊಂದು ಸರಿ, ಈಗ ಮಕ್ಕಳು ಏನ್ ಮಾಡ್ಬಿಡ್ತಾವ ಅಂತಾರೆ, ಈ ಕಾಲಾನುಕ್ರಮ ಬರೆಯುವಂಥ ಸಂದರ್ಭದೊಳಗಡೆ ಮೊದಲನೇ ಪಾಠದಿಂದ ಕೊನೆಯ ಪಾಠದೊಳಗಡೆ ಏನೇನು ಪಾಠ ಅದಲ್ಲ ಆ ಪಾಠದ ಲೆಕ್ಕದ ಮೇಲೆ ಹೋಗ್ಬಿಡ್ತಾರೆ ಸರ್. ಈಗ ಆ ಪಾಠದ ಲೆಕ್ಕದ ಮೇಲೆ ಗುರ್ತ ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತಾರೆ, ಆ ಕಾಲಾನುಕ್ರಮಗಳಿಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಇದು ಉತ್ತಮವಾದಂಥ ಒಂದು ವೇ ಅಲ್ಲ ಇದು. ಇದಕ್ಕೆ ಎಕ್ಸಾಂಪಲ್ ಏನಂತ ನಿಮ್ಗೊಂದು ಸರಳವಾಗಿ ಉತ್ತರಿಸ್ಬೇಕಂತಾರೆ, ಮೊದಲು ಹುಟ್ಟಿದ ಮಗ ಯಾರು, ಸೆಕೆಂಡ್ ಹುಟ್ಟಿದ ಮಗ ಯಾರು. ಈಗ ಅಣ್ತಮ್ಮರ ಲೆಕ್ಕ ಅವನು ಹೇಳ್ತಾಗ ನಮ್ಮ ಅಣ್ಣ, ಸೊ ಅವ ಯಾವಾಗ ಹುಟ್ಟಿದ ಅವ ಹಿರಿಯವನಾಗಿರ್ತಾನ. ಸೊ ಅವನ ನಂತರ ಹುಟ್ಟಿದವನು ಯಾರಾಗಿರ್ತಾನಂತಾರ ಮಧ್ಯಮದವನಾಗಿರ್ತಾನ. ಸೊ ಕೊನೆಯದಾಗ ನಾನು ಹುಟ್ಟಿದ ನಂತರ ನನಗೆ ಅವನಿಗೆ ಏನಿರ್ತದೆ ಅಂತಾರೆ ವ್ಯತ್ಯಾಸ. ಸೊ ವಿಶ್ವಿಗಳಲ್ಲಿ ವ್ಯತ್ಯಾಸ ಇರ್ತದೆ. ನಿಮ್ಮ ಮನೆ ಒಳಗಡೆ ಯಾರಾದ್ರು ಕೇಳಿದಾಗ ಹಿರಿಯರು ಯಾರು ಅಂತ ಕೇಳಿದಾಗ ಮೊದಲು ಕೈ ಮಾಡಿ ತೋರಿಸೋದು ನಿಮ್ಮ ಅಣ್ಣಂದರಿಗೆ. ಸೊ ಹಾಗಾಗಿ ಇವುಗಳನ್ನ ಗುರುತಿಸುವಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ವಿಶ್ವಿಗಳನ್ನ ಮನನದಲ್ಲಿ ಇಟ್ಕೊಂಡು ಗುರುತಿಸಬೇಕು. ಬಟ್ ವಿಶ್ವಿಯನ್ನ ಮೆನ್ಷನ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋ ಒಂದು ವಿಚಾರವನ್ನ ಅತ್ಯಂತ ಉತ್ತಮವಾಗಿ ನಮ್ಮ ಗೌಡ್ರ ಸರ್ ಅವರು ಈ ಕಾಲಾನುಕ್ರಮದ ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇನ್ನು ಈ ಮಲ್ಟಿಪಲ್ ಚಾಯ್ಸಿಗೆ ಸಂಬಂಧಪಟ್ಟಂತೆ ಸರ್ ಇಲ್ಲಿ 5 ಪ್ರಶ್ನೆಗಳಿರ್ತಾವೆ. ಈ 5 ಪ್ರಶ್ನೆಗಳಲ್ಲಿ ಈ ಒಂದನೇ ಒಂದು ಪ್ರಶ್ನೆಯನ್ನು ನಾವು ಗಮನಿಸಿದಾಗ ಸೊ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಸರ್. ಸೊ ಈ 4 ಆಪ್ಷನ್ಗಳಲ್ಲಿ ವಿದ್ಯಾರ್ಥಿಗಳು ಆ ಒಂದು ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಗುರುತಿಸಿ ABCD ಅಂತೇಳಿ ಕೊಟ್ಟಿರ್ತಾನೆ ಸರ್. ಸೊ ಇಲ್ಲಿ ಮಕ್ಕಳು ಎ ಅಂತೇಳಿ ಹಾಕಿದ್ರೆ ನಡೀತದ ಅಥವಾ ಎ ಅಂತೇಳಿ ಹಾಕಿ ಅದಕ್ಕೀಗ ನಾಣ್ಯಶಾಸ್ತ್ರ ಅಂದ್ರೆ ಏನು ಅಂತೇಳಿ ಒಂದು ಎಕ್ಸಾಂಪಲ್ ಪ್ರಶ್ನೆ ಸರ್. ಸೊ ಈ ನಾಣ್ಯಶಾಸ್ತ್ರ ಅಂತೇಳಿ ಏನು ಪ್ರಶ್ನೆ ಕೇಳಿದಾಗ ಸೊ ನಾಣ್ಯಗಳ ಕುರಿತು ಅಧ್ಯಯನವನ್ನು ಮಾಡುವುದೇ ನಾಣ್ಯಶಾಸ್ತ್ರ. ಆಪ್ಷನ್ ಬಿ ಇತ್ತಂತಾರೆ, ಬಿ ಅಂತೇಳಿ ಹಾಕ್ಬೋದಾ ಅಥವಾ ಅದಕ್ಕೆ ಸಂಪೂರ್ಣವಾದಂಥ ಉತ್ತರನೂ ಬರೀಬೇಕಾ ಸರ್? ಇಲ್ಲಿ ಈ ವರ್ಷದಿಂದ ಬಹು ಆಯ್ಕೆ ಪ್ರಶ್ನೆ ಅಂತ ಬಂದಿದ್ದಾವೆ. ಮೊದಲ ಇರಲಿಲ್ಲ, ಈಗ ಹೊಸದಾಗಿ ಅದು ಬಂದಿದೆ. ಇನ್ನೂ ಈ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಹೋಗುತ್ತೆ. ಈ ದ್ವಿತೀಯ PUC ನಲ್ಲಿ ನಾವು ಹೇಗೆ ಬರಿಬೇಕು ಅನ್ನೋದನ್ನ ನಾವು ಗಮನಿಸಬೇಕು ಅಂತ. ಈಗ ಈ ವರ್ಷದಿಂದ ನಾವು 5 ಪ್ರಶ್ನೆ, ನಮ್ಮ ಈ ವರ್ಷದ ಸಿಲೆಬಸ್ ಪ್ರಕಾರ 5 ಬಹು ಆಯ್ಕೆ ಅಥವಾ ಮಲ್ಟಿಪಲ್ ಚಾಯ್ಸ್ ಅನ್ನ ಇಡಲಾಗಿದೆ ಅಂತ. ಸಾಮಾನ್ಯವಾಗಿ ಒಂದು ಪ್ರಶ್ನೆ ಅದು ಮಲ್ಟಿಪಲ್ ಚಾಯ್ಸ್ ಅಂದ ಕೂಡಲೇ 4 ಸಮನಾದ ಉತ್ತರಗಳಿರ್ತಾವೆ. ಸೊ 4 ಆಪ್ಷನ್ಸ್ ಇರ್ತಾವೆ, ಅದರಲ್ಲಿ ಒಂದು ಉತ್ತರ ಇರುತ್ತೆ. ಆ ಉತ್ತರಗಳು ಹೇಗಿರ್ತಾವ ಅಂತಂದ್ರೆ
ಅದು ಆನ್ಸರ್ ಏನೋ ಅದು ಆನ್ಸರ್ ಏನೋ ಅದು ಆನ್ಸರ್ ಅನ್ನುವಂಗೆ ಇರ್ತಾವ. ನಮ್ದು ಏನೋ ಪೂರ್ವಾಗ್ರಹ ಇರುತ್ತೆ, ಏನೋ ಯಾವುದೋ ಒಂದು ಆಯ್ಕೆ ಇರುತ್ತೆ. ಬಹುಶಃ ಅದು ಸಡನ್ ಆಗಿ ಏನ್ ಮಾಡುತ್ತೆ ಅಂದ್ರೆ ತಪ್ಪು ಉತ್ತರಕ್ಕೂ ನಮ್ಮನ್ನು ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಸೂಕ್ಷ್ಮವಾಗಿ 4 ಆನ್ಸರ್ಗಳು ನೋಡ್ಬೇಕು. ಕೊಟ್ಟಿರುವಂತಹ ಪ್ರಶ್ನೆಗೆ ಯಾವುದು ನಿಯರೆಸ್ಟ್ ಉತ್ತರ ಅನ್ನೋದು ಮೊದಲು ಗಮನದಲ್ಲಿಟ್ಕೋಬೇಕು. ಅಲ್ಲೇ ಆಜು ಬಾಜು ಇರ್ತಾವು ಆಪ್ಷನ್ಸ್ ಅಂದ ಕೂಡಲೇ ಯಾವುದೋ ಬೇರೆ ಕಡೆ ಕೇಳಿರೋದಿಲ್ಲ. ನೀವು ವರ್ಷದುದ್ದಕ್ಕೂ ಓದಿರುವಂತಹ ವಿಷಯಗಳಲ್ಲಿಯೇ ಏನ್ ಮಾಡಿರ್ತಾರ ಅವರು, ಆ ಇನ್ನು ಉಳಿದಿರ್ತಕ್ಕ ಒಂದು ನೇರವಾದ ಉತ್ತರ ಇರುತ್ತೆ. ಇನ್ನು ಉಳಿದಿರ್ತಕ್ಕಂಥ 3 ಆಪ್ಷನ್ಸ್ ಕೂಡ ಆ ಪ್ರಶ್ನೆಗೆ ಸಮೀಪವಿರುವಂತಹ ಆಪ್ಷನ್ ಇರುತ್ತೆ. ಹಾಗಾಗಿ ನಾವು ಅವಸರ ಮಾಡಿದಂದ್ರೆ ತಪ್ಪು ಆನ್ಸರ್ ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಆ 4 ಆಪ್ಷನ್ ಸರಿಯಾಗಿ ಓದಿ ಮೇಲಿನ ಪ್ರಶ್ನೆಗೆ ಯಾವುದು ಉತ್ತರ ಅನ್ನೋದನ್ನ ಗಮನಿಸಿಟ್ಕೊಂಡು ABCD ಇರುತ್ತಲ್ಲ, ಸಪೋಸ್ ಡಿ ಐತಿ ಉತ್ತರ ಅಂತ ಇಟ್ಕೊಳ್ಳಿ. ನೀವು ಪ್ರಶ್ನೆ ನಂಬರ್ 1 ಡಿ ಉತ್ತರ ಹಾಕಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಒಂದು ಉತ್ತರ ಹೇಳೋದಾದ್ರೆ, ಈಗ ಎಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಒಂದು ಪ್ರಶ್ನೆ ಅಂತ ಇಟ್ಕೊಳ್ಳಿ. ಅದರಲ್ಲಿ 4 ಆಪ್ಷನ್ಸ್ ಕೊಟ್ಟರು ಅಂತ ಇಟ್ಕೊಳ್ಳಿ. ಸೊ 1761, 1861, 1961 ಈ ರೀತಿಯಾಗಿ 61, 61 ಕನ್ಫ್ಯೂಸ್ ಇರಿಸಬಹುದು, ಅಥವಾ ಬೇರೆ ಬೇರೆ ಮಾಡುವಂಥದ್ದು ಮಾಡಿರ್ತಾರ. ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ ಯಾವ 1861 ಸೂಕ್ಷ್ಮವಾಗಿ ಗಮನಿಸಿ. ನೀವು ಪ್ರಶ್ನೆ ಡಿ ಅಂತ ಇಟ್ಕೊಳ್ಳಿ. ಒಂದೇ ಪ್ರಶ್ನೆಗೆ ಏನದು ಅಂತಂದ್ರೆ ನೀವು ಡಿ ಅಂತ ಹಾಕ್ಬಿಟ್ಟು ಮುಂದೆ 1861 ಬರೀ ಕೇವಲ ಡಿ ಅಂತ ಬರೀಬೇಡ್ರಿ ಅಂತ. ಅಂದ್ರೆ ನೀವು ಕಂಪಲ್ಸರಿ ಆಪ್ಷನ್ ಯಾವುದು, ಎನ ಬಿನ ಸಿನ ಡಿ ಬರೀ, ಬರೆದು ಬಿಟ್ಟು ಉತ್ತರ ಯಾವುದು ಆ ಉತ್ತರ ಬರೆದ್ಬೇಡಿ. ಮೌಲ್ಯಮಾಪಕರಿಗೆ ಅನುಕೂಲ ಆಗುತ್ತೆ, ನಿಮಗೂ ಈಸಿಯಾಗಿ ಅಂಕ ಅನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ವಿದ್ಯಾರ್ಥಿಗಳೇ, ಈಗ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ಯಾವುದು ಆನ್ಸರ್ ಇರ್ತದಲ್ಲ ಆ ಆಪ್ಷನ್, ಈಗ ಸರ್ ಹೇಳಿದಾಗೆ ಡಿ ಇತ್ತಂತಾರೆ ಡಿ ಮುಂದೆ ಅದರ ವಿಶ್ವಿಯನ್ನ ಅಥವಾ ಆ ಪ್ರಶ್ನೆಗೆ ಸಂಬಂಧಪಟ್ಟ ಉತ್ತರವನ್ನ ಕಡ್ಡಾಯವಾಗಿ ಬರೆದ್ರೆ ಮಾತ್ರ ಏನಾಗತ್ತಂತಾರೆ ಅದು ಉತ್ತಮವಾಗಿರ್ತದ ಅನ್ನೋ ಒಂದು ವಿಚಾರವನ್ನ ಗೌಡ್ರ ಸರ್ ಅವರು ಉತ್ತಮವಾದಂಥ ಒಂದು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಸರ್, ಇನ್ನು ಈ 5 ಅಂಕದ ಪ್ರಶ್ನೆಗಳನ್ನು ಈ ಬ್ಲೂ ಪ್ರಿಂಟ್ ಮಕ್ಕಳಿಗೆ ಭಾಳ ಗೊಂದಲ ಆಗಿದೆ ಸರ್. ಬ್ಲೂ ಪ್ರಿಂಟ್ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂತೇಳಿ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಬ್ಲೂ ಪ್ರಿಂಟ್ ಹಾಗೇನೆ ಅಧ್ಯಯನವನ್ನು ಮಾಡ್ತಾರೆ. ಬಟ್ ಕೆಲವೊಂದಷ್ಟು ಪ್ರಶ್ನೆಗಳು ಏನಾಗ್ಬಿಡ್ತಾವ ಅಂತಾರೆ, ಅವು ಅನ್ಕೊಂಡಿರ್ತಕ್ಕಂಥ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರೋದಿಲ್ಲ. ಸೊ ಹಾಗಾಗಿ ಬ್ಲೂ ಪ್ರಿಂಟ್ ಇದು ಮಾಡಲ್ಲ ಅಥವಾ ಎಕ್ಸಾಕ್ಟ್ ಆಗಿ ಅದು ಅದರ ಮುಖೇನವಾಗಿನೇ ಪ್ರಶ್ನೆ ಪತ್ರಿಕೆಯನ್ನು ಫಾಲೋ ಮಾಡ್ತದ PU ಮಂಡಳಿ ಅನ್ನೋದನ್ನ ಈ ಒಂದು ಗೊಂದಲವನ್ನು ತಾವು ಮಕ್ಕಳಿಗೆ ಬಗೆಹರಿಸುವಂತ ಒಂದು ವಿಚಾರವಾಗಿ. ಆತ್ಮೀಯ ವಿದ್ಯಾರ್ಥಿಗಳಿಗೆ ಇದು ಬಹಳ ಅತ್ಯಂತ ಮಹತ್ವದ ಪ್ರಶ್ನೆ ಅಂತ ನನ್ನ ಭಾವನೆ. ಬಹುತರವಾಗಿ ವಿದ್ಯಾರ್ಥಿಗಳು ಏನ್ ತಿಳ್ಕೊಂಡಿರ್ತಾರೆ ಅಂದ್ರೆ, ಒಂದು ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ ನಮಗೆ ಎಲ್ಲೇ ಪದವಿ ಪೂರ್ವ ಶಿಕ್ಷಣ ಅಂತ ಇಟ್ಕೊಳ್ರಿ, ಅದೇ ಬ್ಲೂ ಪ್ರಿಂಟ್ ನ ಅನ್ವಯ ಕೇಳ್ತಾರ ಅನ್ನುವಂಥದ್ದನ್ನು ಕೆಲವು ಸಾರಿ ವಿದ್ಯಾರ್ಥಿಗಳು ತಿಳ್ಕೊಂಡಿರ್ತಾರೆ ಅಂತ. ಈ ಉದಾಹರಣಾರ್ಥವಾಗಿ ದ್ವಿತೀಯ PUC ಇತಿಹಾಸ ವಿಷಯದಲ್ಲಿ 66 ಪ್ರಶ್ನೆಗಳಿವೆ. 66 ಪ್ರಶ್ನೆಗಳಲ್ಲಿ ನಿಮಗೆ ಕೇಳ್ತಕ್ಕಂಥದ್ದು ಎಷ್ಟು ಕೇಳ್ತಾರೆ ಅಂತಂದ್ರೆ, ಸೊ 5 ಅಥವಾ 4 ಇಟ್ಕೊಂಡ್ರೆ ತಿಳ್ಕೊಳ್ಳಿ, 10 ಇಟ್ಕೊಂಡಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು 2 ಅಂತ. ಇಲ್ಲಿ 4 ಕೊಟ್ಬಿಟ್ಟು 2 ಬಂತು ಅಂತ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ 10 ಅಂಕದ್ದು ಎಷ್ಟು 4 ಇವೆ, ಹೌದಾ? 10 ಅಂಕದ ಇತ್ತು 4 ಇದ್ರಂದ್ರೆ ಬ್ಲೂ ಪ್ರಿಂಟ್ ಒಳಗಡೆ 4 ಇರುತ್ತೆ. ನೀವು ಈಗ 10 ಅಂಕದ ಪ್ರಶ್ನೆ ಒಂದು ಉದಾಹರಣೆ ಹೇಳುವುದಾದ್ರೆ, 2ನೇ ಪುಲಕೇಶಿಯ ಸಾಧನೆ ಅಂತ ಇಟ್ಕೊಳ್ಳಿ. ಇವರು ಕೇಳಿದಾರೆ ಈಗ ಬ್ಲೂ ಪ್ರಿಂಟ್ ನಲ್ಲಿ ಯಾವ 2ನೇ ಪುಲಕೇಶಿಯ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಏನಿರುತ್ತೆ, ಬ್ಲೂ ಪ್ರಿಂಟ್ ನೊಳಗೆ 10 ಅಂಕ ಇರುತ್ತೆ. ಇನ್ನೊಂದು ಪ್ರಶ್ನೆ ಎಲ್ಲಿರುತ್ತೆ ಅಂದ್ರೆ, ಸೊ ವಿಜಯನಗರ ಸಾಮ್ರಾಜ್ಯದ ಧಾರ್ಮಿಕ ಸಾಹಿತ್ಯ ಕಲೆ ವಾಸ್ತುಶಿಲ್ಪದ ಕೂಕು ವಿವರಣೆ ಅಂತ ಇರ್ತಿರ್ತಂತ ಇಟ್ಕೊಳ್ಳಿ, ಅಲ್ಲ? ಅಲ್ಲಿ 10 ಅಂಕ ಅಂತ ಬ್ಲೂ ಪ್ರಿಂಟ್ ಆಗಿರುತ್ತೆ. ಇನ್ನೊಂದು ಏನಿರುತ್ತೆ ಅಂದ್ರೆ ಕೊನೆ ಪಾಠದೊಳಗಡೆ, ಸೊ ವಿಶೇಷವಾಗಿ ನಾವು ಭಾರತ ಸ್ವಾತಂತ್ರ್ಯ ಚಳವಳಿ ಅಂತ ಇಟ್ಕೊಳ್ರಿ, ಅಲ್ಲಿ 10 ಅಂಕ ಕೇಳ್ಯಾರ ಅಂತ ಇಟ್ಕೊಡ್ಲಿ 10 ಅಂಕ ಇರುತ್ತೆ. ನೀವು ವಿದ್ಯಾರ್ಥಿಗಳು ಏನ್ ಮಾಡ್ತೀರಿ, ಅದೇ ಬ್ಲೂ ಪ್ರಿಂಟ್ ಇಟ್ಕೊಂಡು ಅದೇ ಪಾಠಕ್ಕೆ ಅಭ್ಯಾಸ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಸಪೋಸ್ ಅವನು ಏನ್ ಮಾಡಿದ ಅಂದ್ರೆ ಮುಂದೆ 2024ರ ಎನ್ಯುವಲ್ ಪರೀಕ್ಷೆನಲ್ಲಿ ಈಗ ಸಿಂಧೂ ನಾಗರಿಕತೆ ಪ್ರಮುಖ ಲಕ್ಷಣ ಕೇಳಿದ್ರ ಅಂತ ಇಟ್ಕೊಳ್ಳಿ. ಏನ್ ಮಾಡೋದು ಈಗ? ಕಷ್ಟ ಆಗತ್ತಲ್ಲ. ಆ ಬ್ಲೂ ಪ್ರಿಂಟಿಗೆ ಅದು ಆ ಪಾಠಕ್ಕೆ ಅದರೊಳಗಡೆ ಅವ್ರು ತೋರಿಸಿದ್ದಾರೆ. ನಾನು ಪ್ರಶ್ನೆ ಪತ್ರಿಕೆ ತಿಳಿಯುವಾಗ ನನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಸಿಂಧೂ ನಾಗರಿಕರಿಗೆ 10 ಅಂಕ ಇಟ್ಟುಕೊಂಡಿನಿ ಅಂತ. ಹೀಗಾಗಿ ಅದೇ ಈಗಾಗಲೇ ಬಿಟ್ಟಿರ್ತಕ್ಕಂತಹ ಬ್ಲೂ ಪ್ರಿಂಟ್ಗೆ ಅನುಗುಣವಾಗಿಯೇ ಪ್ರಶ್ನೆಗಳು ಬರ್ತಾವ ಅನ್ನೋದನ್ನ ತಲೆಗೆ ತೆಗೆದು ಹಾಕ್ಬಿಟ್ರಿ ಅಂತ. ಪ್ರಶ್ನೆ ಪತ್ರಿಕೆಗೆ ಬ್ಲೂ ಪ್ರಿಂಟ್ ಇರುತ್ತೆ ವಿನಃ ಆ ಬ್ಲೂ ಪ್ರಿಂಟ್ಗೆ ಅನುಗುಣವಾಗಿ ಪ್ರಶ್ನೆಗಳಿಗೆ ಬರೋದಿಲ್ಲ ಅಂತ ಮೊದಲ ಸ್ಪಷ್ಟ ತಿಳ್ಕೊಂಬಿಡಿ ಅಂತ. ಬಹಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ಲಿಕ್ಕತ್ತಾರ. ಏನು ಅಂತಂದ್ರೆ, ಈಗ 10 ಅಂಕದ 4 ಪ್ರಶ್ನೆಗಳಿಗೆ 4 ಬ್ಲೂ ಪ್ರಿಂಟ್ ನಲ್ಲಿ ಹಾಕಿರ್ತಾರೆ. ಅದೇ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ 10 ಅಂಕದ ಬರ್ತಾವ ಅಂತ ನೀವು ಓದ್ಬಿಟ್ರಿ ಅಂತಂದ್ರೆ, ಇನ್ನೊಬ್ಬ ಆತ
ಪ್ರಶ್ನೆ ಪತ್ರಿಕೆ ತೆಗೆದಾಗ ಅವ ಬೇರೆ ಪಾಠದ 10 ಅಂಕ ತೆಗೆದಂತಂದಾಗ ನೀವು ಗೊಂದಲಕ್ಕೊಳಗಾಗ್ತೀರಿ, ನೀವು ಮಾರ್ಕ್ಸ್ ಅನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟೇ ವಿನಃ ಆ ಬ್ಲೂ ಪ್ರಿಂಟ್ಗೆ ಅನುಗುಣವಾಗಿಯೇ ಮುಂದೆ ಬರುವಂತಹ ಎನ್ಯುವಲ್ಗೆ ಪ್ರಶ್ನೆ ಬರುತ್ತಾವು ಅನ್ನೋದನ್ನ ತಿಳ್ಕೊಳ್ಳೋದು ತಪ್ಪಾಗುತ್ತೆ. ಹಾಗಾಗಿ ನೀವು ಎಲ್ಲವನ್ನು ಓದ್ಬೇಕಾಗತ್ತೆ ಅನ್ನೋದನ್ನ ನಾವು ಗಮನದಲ್ಲಿಟ್ಟುಕೊಂಡ್ರೆ ಅದ್ರ ಒಂದು ಸತ್ಯ ಏನು ಅಂತಂದ್ರೆ, ಪ್ರಾಚೀನ ಕಾಲ, ಮಧ್ಯಕಾಲ, ಆಧುನಿಕ ಕಾಲಕ್ಕೆ ಒಂದೊಂದಂತೂ ಕೇಳ್ತಾನೆ. ಒಂದು ವಿಭಾಗ 2 ಬರ್ತಾವ ಅನ್ನೋದು ನಾವು ಹೇಳ್ಬೋದೇ ವಿನಃ ಬ್ಲೂ ಪ್ರಿಂಟ್ ನಲ್ಲಿ ಯಾವ ಪಾಠಕ್ಕೆ 10 ಅಂಕ ಐತಿ ಅದೇ ಪಾಠಕ್ಕೆ 10 ಅಂಕ ಅಂತ ತಿಳ್ಕೊಂಡ್ರಿ ಅಂದ್ರೆ ನೀವು ಮೋಸ ಹೋಗ್ತೀರಿ. ಹಾಗಾಗಿ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಬ್ಲೂ ಪ್ರಿಂಟ್ ಆ ಪ್ರಶ್ನೆ ಪತ್ರಿಕೆದೇ ವಿನಃ ಆ ಬ್ಲೂ ಪ್ರಿಂಟ್ ಅನುಗುಣವಾಗಿ ಮುಂದಿನ ಪ್ರಶ್ನೆ ಬರುತ್ತೆ ಅನ್ನೋದು ಅದು ತಪ್ಪಾಗುತ್ತೆ ಅಂತ. ಎಸ್ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾದಂಥ ಉತ್ತರವನ್ನ ಸರ್ ತಮಗೆ ಕೊಟ್ಟರು ಅಂತ ಅನಿಸ್ತದೆ ನನಗೆ. ಯಾಕಂತಾರೆ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದ್ರೆ ತಪ್ಪು ಸರ್. ಒಂದೇ ಆ ಬ್ಲೂ ಪ್ರಿಂಟ್ ಪ್ರಕಾರವಾಗಿ ಏನು ಮಾಡ್ತಾರೆ ಅಂತಾರೆ, ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಂಡು ಅಧ್ಯಯನವನ್ನು ಮಾಡ್ತಾರೆ. ಸೊ ಹಾಗಾಗಿ ಅದು ಮಾಡೋದು ತಪ್ಪು. ಸೊ ಅದೊಂದು ಕೇವಲ ಮಾಡೆಲ್ ಅದು. ಸೊ ಸರ್ ಹೇಳಿದಾಗೆ ನಿಮ್ಗೆ ಆಧುನಿಕ ಆಗಿರ್ಬೋದು, ಮಧ್ಯಕಾಲೀನ ಆಗಿರ್ಬೋದು ಮತ್ತು ಪ್ರಾಚೀನ ಆಗಿರ್ಬೋದು. ಸೊ ಈ 3 ಒಳಗಡೆನೂ ಒಂದೊಂದು ಪ್ರಶ್ನೆಯನ್ನು ತೆಗೆದುಕೊಂಡಿರ್ಬೋದು. ಸೊ ಅದಕ್ಕೆ ಯಾವುದು ಆದ್ಯತೆ ಕೊಡ್ತಾರೋ PU ಮಂಡಳಿಯವರು ಅದಕ್ಕೆ ನಾವು ತಕ್ಕಾಗಿ ಉತ್ತರವನ್ನು ನೀಡಬೇಕು. ಅಂದರೆ ಇಲ್ಲಿ ಸಮಗ್ರವಾಗಿ ಎಲ್ಲ ಪಠ್ಯಕ್ರಮವನ್ನು ನಾವು ಅಧ್ಯಯನವನ್ನು ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಸರ್ ಅತ್ಯಂತ ಉತ್ತಮವಾಗಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದರು. ಸರ್ ನೆಕ್ಸ್ಟ್ ಬಂದು ನಮ್ಗೆ ಈ ಬಿಟ್ಟ ಸ್ಥಳ ಅತ್ಯಂತ ಸರಳವಾಗಿರ್ತದೆ, ಆದರೂ ಕೂಡ ವಿದ್ಯಾರ್ಥಿಗಳು ಇದರೊಳಗಡೆ ತಪ್ಪು ಮಾಡ್ತಾರೆ. ಸೊ ಅಲ್ಲಿ ಆಪ್ಷನ್ 5 ಪ್ರಶ್ನೆಗಳನ್ನು ಕೇಳಿದರು, 6 ಉತ್ತರಗಳನ್ನು ಕೊಟ್ಟಿರ್ತಾರೆ. ಆ 6 ಉತ್ತರಗಳಲ್ಲಿ ಯಾವುದನ್ನು ಗುರುತಿಸಬೇಕು ಅನ್ನೋದರಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಎಡುತ್ತಾರೆ. ಸೊ ಹಾಗಾಗಿ ಅವುಗಳನ್ನು ಹೇಗೆ ಗುರುತಿಸಬೇಕು ಅನ್ನೋದ್ರ ಕುರಿತು ಕೆಲವೊಂದಷ್ಟು ವಿಚಾರಗಳು ತಮ್ಮಿಂದ. ಈಗ 5 ಅಂಕದ್ದು ಬಿಟ್ಟ ಸ್ಥಳ ತುಂಬಿ ಪ್ರಶ್ನೆಗಳಿರ್ತಾವೆ. ಸ್ವಲ್ಪ ಮೊದಲೇ 5 ಬಿಟ್ಟ ಸ್ಥಳ 5 ಪ್ರಶ್ನೆ ಇರ್ತಿತ್ತು. ಸ್ವಲ್ಪ ಆ ಪ್ರಶ್ನೆಯನ್ನು ಕಠಿಣ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಇನ್ನೊಂದು ಆಪ್ಷನ್ನ ಹೆಚ್ಚು ಸೇರಿಸಿದ್ದಾರೆ. ಅಂದ್ರೆ 5 ಪ್ರಶ್ನೆಗಳು 6 ಆಯ್ಕೆಗಳು ಅಂತ. ಅಂದ್ರೆ ಸ್ವಲ್ಪ ಕಠಿಣತೆ ಜಾಸ್ತಿ ಆಯಿತು ಅಂದ್ರೆ ಇತಿಹಾಸ ಪ್ರಶ್ನೆ ಪತ್ರಿಕೆ ಅತ್ಯಂತ ಸುಲಭ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ 5 ಪ್ರಶ್ನೆಗೆ 5 ಆಪ್ಷನ್ ಬದಲಾಗಿ 6 ಆಪ್ಷನ್ ಈಗ ಕೊಟ್ಟಿದ್ದಾರೆ ಅಂತ. ನಾವೇನ್ ಮಾಡ್ಬೇಕು ಅಂದ್ರೆ, ನೀವು ಪೂರ್ತಿಯಾಗಿ ಅದನ್ನು ವಾಕ್ಯ ಬರೆಯುವ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ 6ನೇ ಒಂದು ಪ್ರಶ್ನೆ ಐತೆ ಅಂತ ಇಟ್ಕೊಳ್ಳಿ. 6ನೇ ಪ್ರಶ್ನೆ ಬರೆದ್ಬಿಟ್ಟು ಮೇಲೇನ 6 ಒಂದು ಉತ್ತರಗಳಿರ್ತಾವಲ್ಲ, ಯಾವ್ದು ಉತ್ತರ ಸುಟೇಬಲ್ ಇದಾವೋ ಆ ಉತ್ತರವನ್ನ ಬರೆದ್ಬಿಟ್ರೆ ಸರಿ ಹೊಂದುತ್ತೆ ಅಂತ. ಯಾವ ಉತ್ತರ ಸರಿ ಐತಿ ಪ್ರಶ್ನೆ ಪತ್ರ 6 ಅಂತ ಹಾಕ್ಬಿಟ್ಟು ಮೇಲ್ಗಡೆ 6 ಅಂಶಗಳಿವೆ ಉತ್ತರಗಳು, ಅದರಲ್ಲಿ ಯಾವುದು ಸೂಕ್ತ ಐತೆ ಅನ್ನೋದು ಅದ್ರ ಮುಂದೆ ಬರಿತಕ್ಕಂಥ. ಸೊ 7ನೇ ಪ್ರಶ್ನೆ ಬರುತ್ತೆ, 7ನೇ ಒಳಗಡೆ ಪ್ರಶ್ನೆ ನಂಬರ್ ಹಾಕಿ ಯಾವುದು ಉತ್ತರ ಅಂತ ಕೆಳಗೆ ಬರಿತಕ್ಕಂಥ ಕೆಲಸ ಮಾಡಿ ಒಂದು ಎಕ್ಸ್ಟ್ರಾ ಉಳಿತದೆ. ಯಾವುದು ಅದರಲ್ಲಿ ಸೇರೋದಿಲ್ವೋ ಅದು ಹೊರಗೆ ಉಳಿದ್ಬಿಡ್ತದೆ. 5 ಅಂಕಗಳನ್ನ ನೀವು ಕಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಓಕೆ, ಕೊಟ್ಟಿರ್ತಕ್ಕಂಥ 6 ಆಪ್ಷನ್ಗಳಲ್ಲಿ ನಿಮಗೆ ಉತ್ತರ ಇರ್ತದೆ. ಸೊ ಅವುಗಳನ್ನು ಜಾಣ್ಮೆಯಿಂದ ಗುರುತಿಸಿ ಆ ಪ್ರಶ್ನೆಗೆ ಸರಿ ಹೊಂದುವಂಥ ಉತ್ತರವನ್ನು ಗುರುತಿಸಿದರೆ ಸಲೀಸಾಗಿ ನೀವು ಏನು ಮಾಡ್ಬೋದು, 5 ಅಂಕಗಳನ್ನು ಪಡೆದುಕೊಳ್ಬಹುದು ಅನ್ನೋ ಒಂದು ವಿಚಾರವನ್ನು ಸರ್ ಹೇಳಿದರು. ಸೊ ಇನ್ನೊಂದು ಪ್ರಶ್ನೆ ಸರ್, ಈ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡ ನಂತರ ಅವು ಆಲ್ರೆಡಿ ನೀವು ಹೇಳಿದ್ರಿ ಸರ್, ಪ್ರಾರಂಭದ ಅವಧಿ ಒಳಗಡೆ 15 ನಿಮಿಷ ಕಾಲಾವಕಾಶ ಇರ್ತದೆ ಅಂತೇಳಿ. ಸೊ 15 ನಿಮಿಷಗಳಲ್ಲಿ ಸೊ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ಏನು ಮಾಡ್ಬೇಕಂತಾರೆ ಗಮನಿಸಬೇಕು. ಸೊ ಗಮನಿಸುವ ಸಂದರ್ಭದೊಳಗಡೆ ಈಗ ಈಸಿ ವೇಯಿಂದ ಹೋಗ್ಬೇಕಂತೇಳಿ ತಾವು ಹೇಳಿದ್ರಿ ಸರ್. ಸೊ ಯಾವ ರೀತಿಯಾಗಿ ಮಕ್ಕಳು ಅವುಗಳ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಉತ್ತರಗಳನ್ನು ಬರೀಬೇಕು. ಸೊ ಯಾವ ರೀತಿಯಾಗಿ ಮೂವ್ ಆಗಬೇಕು, ಅವ್ರ ಪ್ರಶ್ನೆ ಉತ್ತರ ಪತ್ರಿಕೆಯನ್ನು ಯಾವ ರೀತಿಯಾಗಿ ಬರೀಬೇಕು. ಈ 2024ರ ವಾರ್ಷಿಕ ಪರೀಕ್ಷೆ ಅಂದ್ರೆ ವಾರ್ಷಿಕ ಪರೀಕ್ಷೆ 1, 2, 3 ಅಂತ ಮಾಡಿದ್ದಾರೆ. 10:15ರಿಂದ ನಿಮ್ಮ ಪರೀಕ್ಷೆ ಪ್ರಾರಂಭ ಆಗುತ್ತೆ. ನೀವು 10 ಗಂಟೆಗೆ ವರ್ಕ್ಸೋ ಪರೀಕ್ಷಾ ರೂಮ್ ನಲ್ಲಿ ಹೋಗ್ತೀವಿ. ಹೋದಾಗ 10:15ಕ್ಕೆ ನಿಮ್ಮ ಮುಂದೆ ಪ್ರಶ್ನೆ ಪತ್ರಿಕೆ ಬರುತ್ತೆ. ಪ್ರಶ್ನೆ ಪತ್ರಿಕೆ ಬಂದಾಗ ಬಹಳ ಪ್ರಾಂಜಲ ಮನಸ್ಸಿನಿಂದ ಏನು ಪ್ರಶ್ನೆ ಪತ್ರಿಕೆ ಓದ್ತಾ ಹೋಗ್ರಿ. ಯಾರು ಚೆನ್ನಾಗಿ ಪ್ರಶ್ನೆ ಪತ್ರಿಕೆ ಓದ್ತಾರೋ ಅವರು ಚೆನ್ನಾಗಿ ಬಿಡಿಸ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನೀವು ಭಯ ಬೇಡ, ಸ್ವಲ್ಪ ದೀರ್ಘವಾಗಿ ಅಷ್ಟೇ ಅವಲೋಕನ ಗ್ಲಾನ್ಸ್ ಮಾಡಿ ಎಲ್ಲಾ ಪ್ರಶ್ನೆಗಳು, ಅದು 1 ಅಂಕದ್ದು, 2 ಅಂಕದ್ದು, 5 ಅಂಕದ್ದು, 10 ಅಂಕದ್ದು ಅಥವಾ ಮ್ಯಾಪ್ ವರ್ಕು ಎಲ್ಲ ಒಂದ್ಸರಿ ಗ್ಲಾನ್ಸ್ ಮಾಡಿದಾಗ ನಾವು ಯಾವುದನ್ನ ಮೊದಲು ಬಿಡಿಸ್ಬೇಕು, ಯಾವುದನ್ನ ನಂತರ ಬಿಡಿಸ್ಬೇಕು ಅನ್ನೋದು ಕೂಡ ಅಷ್ಟೇ ಮಹತ್ವ ಆಗುತ್ತೆ. ಬಹುಶಃ ನಮ್ಮ ಶೈಕ್ಷಣಿಕ ಒಂದು ಮನೋವಿಜ್ಞಾನದ ಪ್ರಕಾರ ಈಸಿ ಟು ಡಿಫಿಕಲ್ಟ್ ಹೋಗ್ಬೇಕಾಗತ್ತೆ. ಅತ್ಯಂತ ಜಾಣ ವಿದ್ಯಾರ್ಥಿಗಳು ಪ್ರಾರಂಭ ಬರೆದ್ರು ಅಂದ್ರೆ ಎಂಡ್ವರೆಗೆ ಸೀರಿಯಲ್ ಹೋಗ್ತಾರೆ. ಅದು ಆಯಾ ವಿದ್ಯಾರ್ಥಿಗೆ ಸಂಬಂಧಪಟ್ಟ ವಿಚಾರ. ಜಾಣ ವಿದ್ಯಾರ್ಥಿ ಅವ ಪ್ರಾರಂಭದಿಂದ ಹಿಡಿದು 8ನೇ ಬಿಡಿಸ್ತಾ ಹೋಗ್ತಾನೆ, 100 ತೆಗೆದುಕೊಂಡು ಹೋಗ್ತಾನೆ. ಈ ಮಿಡಿವಲ್ ವಿದ್ಯಾರ್ಥಿಗಳು ಯಾವ ಪ್ರಶ್ನೆನ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಗೊಂದಲದಲ್ಲಿ ಉಳ್ಕೊತಾನೆ. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಈಸಿ ಟು ಡಿಫಿಕಲ್ಟ್ ಹೋಗ್ಬೇಕು ಅಂತ. ಜೊತೆಗೆ ನಿಮ್ಗೆ ಗೊತ್ತಿರಲಿ, ಪ್ರಶ್ನೆ ಪತ್ರಿಕೆ ಅಂತೂ ಕಡ್ಡಾಯವಾಗಿ ಗಮನಿಸಿರಿ. ಪ್ರಶ್ನೆ ಪತ್ರಿಕೆ ಅದು ಎ ಭಾಗದಿಂದ
ಅಥವಾ ಪ್ರಶ್ನೆ ನಂಬರ್ 4ರ ಉಪ ಪ್ರಶ್ನೆ ಎಷ್ಟು ಅಂತ. ಈಗ ಫಾರ್ ಎಕ್ಸಾಂಪಲ್ 4ನೇ ಪ್ರಶ್ನೆ ಮುಖ್ಯ ಪ್ರಶ್ನೆ, ಅದರೊಳಗೆ 5ನೇ 6ನೇ ಉಪ ಪ್ರಶ್ನೆ ಅಂತ ಸಂಪೂರ್ಣವಾಗಿ ನಮೂದಿಸಿ ನಿಮಗೆ ಯಾವುದು ಸಮೇತ ಅದನ್ನು ಮೊದಲು ಬರೀರಿ. ತದನಂತರದೊಳಗಡೆ ಮುಂದೆ 1 ಗಂಟೆ 2 ಗಂಟೆ ಹೋದ್ಮೇಲೆ ಯಾವ ನೀವು ಕಠಿಣ ಅಂತ ನೀವು ಮನಸ್ಸಿನ ಭಾವಿಸ್ಕೊಂಡಿರ್ತಾರಲ್ಲ, ತದನಂತರ ಅದು ಬಿಡಿಸ್ಲಿಕ್ಕೆ ಹೋಗಿ. ಒಂದೊಮ್ಮೆ ನೀವು ಗೊತ್ತಾಗ್ಲಾರ್ದು ಯಾವುದೇ ಸಡನ್ ಆಗಿ ಬರ್ಲಿಕ್ಕೆ ಹೋಗಿ ಆ ಪ್ರಶ್ನೆ ನಮಗೆ ಅರ್ಧಕ್ಕೆ ಹೋಗಿ ಸ್ಟ್ರಕ್ ಆಯ್ತು ಅಂತ ಇಟ್ಕೊಡ್ರಿ, ಅವಾಗ ಗೊಂದಲ ನಾವು ಈಗ ಬರ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ. ಸೊ ಗೊಂದಲಕ್ಕೊಳಗಾಗಿ ಯಾವ್ದಾವ್ದು ಬರೋದು ಏನೇನೋ ಬರುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು 11, 10, 15ಕ್ಕೆ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡಾಗ ನಾವು ಏನನ್ನ ಬರಿಬೇಕು ಅಂತ ಮನಸ್ಸಿನಲ್ಲಿ ವಿಚಾರ ಮಾಡಿಬಿಟ್ಟು ಮೊದಲ ಸರಳ ಪ್ರಶ್ನೆ ಆದ್ಕೊಂಡು ಎಲ್ಲವೂ ಬರಿತಾ ಹೋಗಿ, ತದನಂತರ ಯಾವುದು ನಿಮಗೆ ಸ್ವಲ್ಪ ಗೊಂದಲ ಅನಿಸುತ್ತಾ ಆ ಪ್ರಶ್ನೆಗಳಲ್ಲಿ ಮತ್ತು 3 ಗಂಟೆ 15 ನಿಮಿಷ ಅಂದ್ರೆ 3 ಗಂಟೆ ನೀವು ಬರಿತೀರಾ, 15 ನಿಮಿಷ ಓದ್ತೀರಾ, ಆ 3 ಗಂಟೆಗಳನ್ನು ಕೂಡ ಸಮರ್ಪಕವಾಗಿ ಬಳಸ್ಕೊಡ್ರಿ ಅಂತ. ನೀವು ಪ್ರಶ್ನೆ ಪತ್ರಿಕೆ ಒಳಗಡೆ ಸರಿಯಾಗಿ ವಿಭಾಗ ಮಾಡ್ಕೊಡ್ರಿ. ಸರಿಯಾಗಿ ಯಾವ ಪ್ರಶ್ನೆಗೆ ಎಷ್ಟು ಟೈಮ್ ಕೊಡ್ಬೇಕು, ಒಂದು ಚೆನ್ನಾಗಿ ಪ್ರಶ್ನೆ ಬರುತ್ತೆ ಉತ್ತರ ಬರುತ್ತೆ ಅಂತ ಹೇಳಿ ಅದಕ್ಕೆ ಹೆಚ್ಚು ಟೈಮ್ ಕೊಡ್ಬೇಡ್ರಿ. ಸೊ ಆ ಒಂದು ಪ್ರಶ್ನೆಗೆ ಎಷ್ಟು ನಾವು ಉತ್ತರ ಬರಿಬೇಕಾಗಿದೋ ಅದನ್ನು ಮುಗಿಸಿ ತಕ್ಷಣ ಏನ್ ಮಾಡ್ಬಿಡ್ರಿ ಅಂದ್ರೆ ನೀವು ಮುಂದಕ್ಕೆ ಹೋಗುವಂತಹ ಒಂದು ಪ್ರಯತ್ನ ಮಾಡಿಬಿಟ್ಟು ನಾವು ಅತ್ಯಂತ ನಗನಗ ಸೊ ಒಳ್ಳೆ ಪ್ರಾಂಜಲ ಮನಸ್ಸಿನಿಂದ ಭಯ ಬೀಳದೆ ನಿರರ್ಗಳವಾಗಿ ಸುಮಾರು 1 ವರ್ಷದ ಊಟ ಅಭ್ಯಾಸ ಮಾಡಿರ್ತೀರಿ. ನಿಮ್ಗೆ ಏನೇ ತಿಳಿಯುತ್ತಾ ಅಕಸ್ಮಾತ್ ಅದು ಅರ್ಥ ಆಗ್ಲಿಕ್ಕಂದ್ರೆ ಸಡನ್ ಆಗಿ ಮುಂದೆ ಹೋಗ್ಬಿಡಿ. ಅದನ್ನ ತಿಳಿಸ್ಕೊಳ್ತಾ ಒಳ್ಳೆ ಅದನ್ನ ನೀವು ಮತ್ತೆ ನೆನಪಿಸ್ಕೊಳ್ತಾ ಕುಂದ್ರಬೇಡ್ರಿ. ಆ ಟೈಮ್ ಒಳಗಡೆ ನಿಮಗೆ ಅದು ನೆನಪಿ ಬರಲ್ಲ, ಬಿಟ್ಬಿಡಿ, ಗೊಂದಲಕ್ಕೊಳಗಾಗ್ಬೇಡಿ, ಮುಂದಿನ ಪ್ರಶ್ನೆ ಹೋಗ್ತಕ್ಕಂಥ ಕೆಲಸ ಮಾಡ್ರಿ. ಮುಂದೆ ಯಾವುದು ನಿಮಗೆ ಸ್ವಲ್ಪ ಕಠಿಣ ಅಂತ ಅನಿಸುತ್ತೆ ನಂತರ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿಬಿಟ್ಟು ಅತ್ಯಂತ ಸುಲಭವಾಗಿ ಅದನ್ನ 3 ಗಂಟೆ ಮುಂದುವರಿಸ್ತಾ ಹೋಗುವಂತಹ ಕಾರ್ಯವನ್ನ ನೀವು ಮಾಡ್ರಿ ಅಂತ. ಓಕೆ, ವಿದ್ಯಾರ್ಥಿಗಳೇ, ಸರಳತೆಯಿಂದ ಕಠಿಣತೆಗೆ ಅನ್ನೋ ಒಂದು ನಿಯಮವನ್ನು ಅನುಸರಿಸಿಕೊಂಡ್ರೆ ಯಾವುದೇ ಒಂದು ಕಠಿಣವಾದಂಥ ಶ್ರಮವನ್ನು ನಾವು ಈಸಿಯಾಗಿ ಅದನ್ನು ಮುಗಿಸ್ಬೋದು ಅನ್ನೋ ಒಂದು ವಿಚಾರವನ್ನು ಹೇಳಿದರು. ಸೊ ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ನಾವೇನು ಮಾಡಿಬಿಡ್ತೀವಿ ಅಂತಾರೆ 10 ಅಂಕದ್ದು 5 ಅಂಕದ್ದು ಪ್ರಶ್ನೆಗಳನ್ನು ಬರೆಯೋದಕ್ಕಿಂತ ಮುಂಚೆ ಸೊ ಸರಳತೆಯಿಂದ ಹೋಗಬೇಕು. ಸೊ ಈಗ ಬಿಟ್ಟ ಸ್ಥಳ ಆಗಿರ್ಬೋದು, ಹೊಂದಿಸಿ ಬರೆಯಿರಿ ಆಗಿರ್ಬೋದು, 1 ಅಂಕದ ಪ್ರಶ್ನೆ ಆಗಿರ್ಬೋದು, ಕಾಲಾನುಕ್ರಮ ಆಗಿರ್ಬೋದು, 2 ಅಂಕದ ಪ್ರಶ್ನೆ. ಸೊ ಇವುಗಳನ್ನು ಬರ್ಕೊಂಡು ನೀವು ಆನ್ಸರ್ ಮೂವ್ ಮಾಡ್ಕೊಂಡು ಹೋದ್ರಂದ್ರೆ ನಿಮ್ಮಲ್ಲಿ ಒಂದು ಸರ್ ಹೇಳಿದಾಗೆ ಮಾನಸಿಕವಾಗಿ ನೀವು ಏನು ಮಾಡ್ತೀರಂತಾರೆ ಖುಷಿ ಆಗ್ತದೆ ನಿಮ್ಮಲ್ಲಿ. ಸೊ ಮುಂದಿನ ಪ್ರಶ್ನೆಗಳಿಗೆ ನೀವೇನು ಮಾಡ್ಬೋದು, ಈಸಿಯಾಗಿ ಉತ್ತರಗಳನ್ನು ನೀಡಬಹುದು ಅನ್ನೋ ಒಂದು ವಿಚಾರವನ್ನು ಸರ್ ತಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಸರ್ ಇನ್ನೊಂದು ವಿಚಾರ ಏನಂತಾರೆ, ಈ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿರ್ತುವಂಥ ಸಂದರ್ಭದೊಳಗಡೆ ನಾವು ಈ 5 ಅಂಕದ ಪ್ರಶ್ನೆಗಳಿಗೆ ಪೀಠಿಕೆ ಹಾಕಬಾರ್ದ ಅಥವಾ ಹಾಕಬೇಕಾ? 5 ಅಂಕದ ಪ್ರಶ್ನೆಗಳೇ ಪೀಠಿಕೆ ಹಾಕುವ ಅವಶ್ಯಕತೆ ಇಲ್ಲ. ಅದು ಪ್ರಶ್ನೆ ಟಿಪ್ಪಣಿ ಶಬ್ದ ನೋಡಿ 20 ಸಾಲುಗಳಲ್ಲಿ ಬರಿಬೇಕು ಅಂತ ಇದೆ. ಅದು ಆ ಪ್ರಶ್ನೆ ಪತ್ರಿಕೆ ನೋಡಿದ ಅದು ಹೇಗೆ ಹಾಕಿ ಬರಿಬೇಕು ಅಂತ ನಮ್ಗೆ ಗೊತ್ತಾಗ್ಬಿಡ್ತದೆ. 1 ಅಂಕದ ಪ್ರಶ್ನೆ 1 ಸಾಲು ಬರಿಬೇಕು, 2 ಅಂಕದ 2 ಸಾಲು ಮೇಲೆ ಗೊತ್ತಾಗತ್ತೆ. 5 ಅಂಕದ ಪ್ರಶ್ನೆ ಟಿಪ್ಪಣಿ ಬರೆಯಿರಿ. ಟಿಪ್ಪಣಿ ಬರೆದಾಗ ನಾವು ಅಲ್ಲಿ ಪೀಠಿಕೆ ಉಪಸಂಹಾರ ಬರೆಯುವಂತ ಅವಶ್ಯಕತೆ ಬರೋದಿಲ್ಲ. ಯಾವಾಗ ಪ್ರಬಂಧ ಮಾದರಿ ಅಂತ ಅಂದಾಗ ಪ್ರಬಂಧ ಅಂತ ಹೇಗಿರುತ್ತಂದ್ರೆ ಅಲ್ಲಿ ನಾವು ಪೀಠಿಕೆ ಬರಿಬೇಕಾಗತ್ತೆ, ಉಪಸಂಹಾರ ಬರಿಬೇಕಾಗುತ್ತೆ. ಹೀಗಾಗಿ 10 ಅಂಕದ ಪ್ರಶ್ನೆಗಳಿಗೆ ನೀವು ಪೀಠಿಕೆ ಉಪಸಂಹಾರ ಬರಿಬೇಕೇ ವಿನಃ 5 ಅಂಕದ ಪ್ರಶ್ನೆಗಳಿಗೆ ನೀವು ಪೀಠಿಕೆ ಉಪಸಂಹಾರ ಬರೆಯುವ ಅವಶ್ಯಕತೆ ಇಲ್ಲ. ಆ ಶ್ರಮದ ಅವಶ್ಯಕತೆ ಇಲ್ಲ. ನಾವು ನಿಮ್ಮಿಂದ ಯಾವ ಮೌಲ್ಯಮಾಪಕ ನಿರೀಕ್ಷೆ ಮಾಡಂಗಿಲ್ಲ. ನೀವು ಏನನ್ನದ ಇರುತ್ತಲ್ಲ ಅದನ್ನ ಒಂದು 20 ಸಾಲುಗಳನ್ನ ಸರಿಯಾಗಿ ಪ್ರೆಸೆಂಟ್ ಮಾಡಿದ್ರೆ ಅಂದ್ರೆ 5 ಅಂಕಗಳನ್ನ ಪಡಲಿಕ್ಕೆ ಸಾಧ್ಯತೆ ಇದೆ. ಓಕೆ ಸರ್, ಈ ಇತಿಹಾಸ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಬಹಳಷ್ಟು ಶ್ರಮ ಪಡ್ತಿರ್ತಾರೆ. ಆ ಶ್ರಮ ಪಡುವಂಥ ವಿದ್ಯಾರ್ಥಿಗಳಿಗೆ ಕೂಡ ಈಸಿ ವೇ ಇದೆ ಸರ್. ಸೊ ಆ ಈಸಿ ವೇನ ವಿದ್ಯಾರ್ಥಿಗಳು ಹೇಗೆ ಗುರುತಿಸಬೇಕು, ಆ ವಿದ್ಯಾರ್ಥಿಗಳು ಹೇಗೆ 35 ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ಪಡೆಯುವುದಕ್ಕೆ ಕೂಡ ಇಲಾಖೆ ಸಾಕಷ್ಟು ಏನು ಮಾಡಿದೆ ಅಂತ ಪ್ರಶ್ನೆ ಪತ್ರಿಕೆನ ನಾವು ಗಮನಿಸಿದಾಗ ಸರಳತೆಯಿಂದ ಕಠಿಣತೆಗಿದೆ ಅಂತೇಳಿ ನಾವು ಗಮನಿಸ್ತೀವಿ ಸರ್. ಸೊ ಈ ವಿದ್ಯಾರ್ಥಿಗಳನ್ನ ನಾವು ಗಮನದಲ್ಲಿಟ್ಕೊಂಡು ಆ ವಿದ್ಯಾರ್ಥಿಗಳಿಗೆ ತಮ್ಮ ಸಲಹೆಗಳು ಯಾವ ರೀತಿ ಇರ್ಬೋದು ಸರ್? ನಾವು ಇತಿಹಾಸದಲ್ಲಿ 35 ಅಂಕಗಳು ತೆಗೆಯೋದು ದೊಡ್ಡ ವಿಷಯನೇ ಅಲ್ಲ. 2024ರ ಪರೀಕ್ಷೆಯಲ್ಲಿ ನಾವು ಮಿನಿಮಮ್ ಆಗಿ 35 ತೆಗೆದುಕೊಳ್ಳಿಕ್ಕೆ ಹೇಗೆ ಸಾಧ್ಯತೆ ಇದೆ ಅಂತ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ಈ ಆರಂಭದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಮಲ್ಟಿಪಲ್ ಚಾಯ್ಸು ಮತ್ತು ಫಿಲ್ ಇನ್ ದಿ ಬ್ಲಾಂಕ್ ಮ್ಯಾಚ್ ದಿ ಫಾಲೋಯಿಂಗ್ ಪ್ರಶ್ನೆಗಳು ನೀವು 35 ತೆಗೆದುಕೊಂಡು ನೇರವಾಗಿ ತೆಗೆದುಕೊಂಡು ಹೋಗ್ತಾವೆ. ಯಾಕಂದ್ರೆ ಈಗಾಗಲೇ ನೀವು ದಿವಸ ಕಾಲೇಜ್ಗೆ ಹೋಗಿರ್ತೀರಿ, ಕೇಳಿರ್ತೀರಿ, ಉತ್ತರಗಳು ಅಲ್ಲೇ ಇರ್ತಾವೆ. ಈಗ ಬಿಟ್ಟ ಸ್ಥಳ ತುಂಬಿ ಮೇಲೆ ಉತ್ತರಗಳು ಇರ್ತಾವೆ. ನೀವೇ ಆಗಿ ನೆನಪು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಉತ್ತರಗಳು ಬಂದ್ಬಿಡ್ತಾವೆ. ಅದನ್ನ ಡಿಫ್ರೆನ್ಸಿಯೇಷನ್ ಮಾಡ್ಬೇಕಷ್ಟೇ. ಹೊಂದಾಣಿಕೆ ಪ್ರಶ್ನೆಗಳು ಅಲ್ಲಿ ಆಲ್ರೆಡಿ ಉತ್ತರ ಇರುತ್ತೆ, ಯಾವುದಕ್ಕೆ ಬರುತ್ತೆ ಅಂತ ಪ್ರಶ್ನೆ ನೋಡ್ಬೇಕಾಗತ್ತೆ. ಅಂದ್ರೆ 10 ಅಂಕ ಈಸಿಯಾಗಿ ಬಂದ್ಬಿಡ್ತಾವ ಅಂತ. ಮಲ್ಟಿಪಲ್ ಚಾಯ್ಸ್ ನಲ್ಲಿ ಕೂಡ ಒಂದ್ ವೇಳೆ ನೀವು ನೇರವಾಗಿ ಅದನ್ನ ನೀವೇ ನೆನಪಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಆಲ್ರೆಡಿ ಉತ್ತರ ಇರುತ್ತೆ, ಅದ್ರ ನಿಮ್ಮ ಉತ್ತರ ಅದು ಇರುತ್ತೆ ಕಂಡುಬಿಡುತ್ತೆ. ಅಂದ್ರೆ ಈ 15 ಪ್ರಶ್ನೆಗಳು ಅಂಕಗಳು ಈಸಿಯಾಗಿ ಬಂದ್ಬಿಡ್ತಾವ.
ಇನ್ನು 2 ಅಂಕದ ಪ್ರಶ್ನೆಗಳು ಅದಕ್ಕಿಂತ ಸ್ವಲ್ಪ ನಾವು ಶ್ರಮ ಹಾಕ್ಬೇಕಾಗತ್ತೆ. ಅಲ್ಲಿ ಕೂಡ 2 ಸಾಲ ಬರೀಬೇಕಾಗತ್ತ. ಅಲ್ಲಿ 8 ಪ್ರಶ್ನೆಗಳು ಇರ್ತಾವೆ. 8 16 ಮಾರ್ಕ್ಸ್ ಬಂದ್ಬಿಡ್ತಾವೆ. ಸೊ 15 ಒಂದು 16 ಬಂದ್ಬಿಡ್ತು ನಮಗೆ 26 ಮಾರ್ಕ್ಸ್. ಸ್ವಲ್ಪ ಕಾಲಾನುಕ್ರಮಣಿಕೆ ಅಂದ್ರೆ ಇಡೀ ಪಾಠವನ್ನು ಅಧ್ಯಯನ ಮಾಡಬೇಕು. ಸುಲಭ ಒಂದು ಅಂಶ ಏನು ಅಂತಂದ್ರೆ ನಾವು ಮ್ಯಾಪ್ ಕಡೆ ಒಂದ್ ಸ್ವಲ್ಪ ಗಮನ ಹರಿಸ್ಬೇಕು ಅಂತ. ಯಾಕೆ ಆ ಕಡೆ ಅನಿಸ್ಬೇಕು ಅಂದ್ರೆ ನಿಮಗೆ ಇರೋದೇ 20 ಸ್ಥಳಗಳು. ಆ 20 ಸ್ಥಳಗಳನ್ನ ಒಂದ್ 2-3 ಸಾರಿ ಸರಿಯಾಗಿ ಓದ್ಬಿಟ್ರೆ ಸಾಕು. ಹಾಗಾದ್ರೆ 20 ಸ್ಥಳಗಳನ್ನ ಮತ್ತೆ ಮತ್ತೆ ನೋಡ್ಬಿಟ್ವಿ ಅಂತಂದ್ರೆ ನಮ್ಗೆ ಆ ಭಾರತದ ಮ್ಯಾಪ್ ನಲ್ಲಿ ಅವು ಎಲ್ಲಿದಾವ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಗುರುತಿಸ್ಲಿಕ್ಕೆ ಬಂದ್ಬಿಡುತ್ತೆ. 5 ಅಂಕ ಬಂದ್ಬಿಡುತ್ತೆ. ಅದು ನಾವು ತಕ್ಷಶಿಲಾ ಅಂತ ಹಿಡಿದು ಕೆಳಗಿನ ಯಾವ ನಾವು ಪಾಂಡಿಚೇರಿವರೆಗೆ. ಸೊ ಅಲ್ಲಿ ಮಧ್ಯ ಭಾಗ ವಿಂಧ್ಯ ಪರ್ವತದಿಂದ ಉತ್ತರ ಭಾಗವನ್ನು ನಾವು ಆರ್ಯಾವರ್ತ ಅಂತ ಕರಿತೀವಿ. ಅಲ್ಲಿ ಒಂದು 8-9 ಸ್ಥಳಗಳಿರ್ತಾವೆ. ಸೊ ಇಲ್ಲಿ ಒಂದು 8-9 ಇಲ್ಲಿ ಪ್ರಶ್ನೆ ಸ್ಥಳಗಳಿರ್ತಾವೆ. ನಾವು ಪ್ರಶ್ನೆ ಪತ್ರಿಕೆ ನೋಡಿದಾಗ ನಾವು 8 ಕೇಳ್ತೀವಿ ಅಂದ್ರೆ ಮೇಲೂ ಉತ್ತರ ಭಾರತದಲ್ಲಿ ಒಂದು 4 ಇರ್ತಾವ, ದಕ್ಷಿಣ ಭಾರತದಲ್ಲಿ ಒಂದು 4 ಸಾಮಾನ್ಯವಾಗಿ ಇರ್ತಾವ. ಅಂದ್ರೆ ತಕ್ಷಶಿಲೆಯಿಂದ ಹಿಡಿದು ಕೆಳಗಡೆ ನಮ್ಮ ಕಂಚಿ ಮತ್ತು ಪಾಂಡಿಚೇರಿವರೆಗೆ ನಾವು ಕಾಣ್ತೇವೆ. ಅಂದ್ರೆ ಫಸ್ಟು 2 ಭಾರತ ಆಚೆ ಇವೆ. ಅಂದ್ರೆ ಅದು ತಕ್ಷಶಿಲಾ ಇರ್ಬೋದು, ಹರಪ್ಪ ಇರ್ಬೋದು, ಅವು ಪಾಕಿಸ್ತಾನದಲ್ಲಿವೆ. ಅದನ್ನ ಬಿಟ್ಟು ಇನ್ನು 18 ಏನಿದಾವ ಅಂದ್ರೆ ನಮ್ಮ ಒಂದು ಭಾರತದಲ್ಲೇ ಇವೆ. ಅದರೊಳಗೆ ಒಂದು ಹೆಚ್ಚು ಕಡಿಮೆ ಒಂದು 8 ಉತ್ತರ ಭಾರತದಲ್ಲಿ, 8-9 ದಕ್ಷಿಣ ಭಾರತದಲ್ಲಿ. ಅದು ನಾವು ಹೇಳೋದಾದ್ರೆ ಒಂದು ತಕ್ಷಶಿಲಾ, ಆಮೇಲೆ ಹರಪ್ಪ. ಅದನ್ನ ಬಿಟ್ರೆ ಪಕ್ಕದೊಳಗಡೆ ನಾವು ಪಂಜಾಬ್ನಲ್ಲಿ ನಮಗೆ ಯಾವುದು ಜಲಿಯನ್ ವಾಲಾಬಾಗ್ ಬರುತ್ತೆ. ಸ್ವಲ್ಪ ಮುಂದುವರೆದು ಬಿಟ್ರೆ ನಮ್ಗೆ ಪಾನಿಪತ್ ಸಿಗುತ್ತೆ. ಅದಕ್ಕಿಂತ ಸ್ವಲ್ಪ ಕೆಳಗೆ ಬಂದ್ರೆ ನಮ್ಗೆ ದೆಹಲಿ ಸಿಗುತ್ತೆ. ದೆಹಲಿ ಪಕ್ಕದಲ್ಲಿ ಆಗ್ರಾ ಸಿಕ್ಬಿಡುತ್ತೆ. ಸೊ ಇನ್ನೊಂದು ಸ್ವಲ್ಪ ಮುಂದೆ ಬಂಗಾಳದಲ್ಲಿ ಹೋಗ್ಬಿಟ್ರೆ ಅದು ಏನ್ ಸಿಗುತ್ತೆ, ಪಶ್ಚಿಮ ಬಂಗಾಳದಲ್ಲಿ ಹೋಗ್ಬಿಟ್ರೆ ಕಲ್ಕತ್ತಾ ಸಿಗುತ್ತೆ. ಇವು ಮೇಲೆ ಉತ್ತರ ಭಾರತದಲ್ಲಿ, ವಿಶೇಷವಾಗಿ ನಮ್ಮ ಗುಜರಾತ್ನಲ್ಲಿ ಯಾವ ದಂಡಿ ಇದೆ, ಇವೆಲ್ಲ ನಮ್ಗೆ ಆರ್ಯಾವರ್ತ ಉತ್ತರ ಭಾರತದಲ್ಲಿ ಬರ್ತಕ್ಕಂಥ ಒಂದು ಸ್ಥಳಗಳು. ಇನ್ನು ಕೆಳಗಡೆ ಹೋಗ್ಬಿಟ್ರೆ ನಮಗೆ ಯಾವುದು ದೇವಗಿರಿ ಬರುತ್ತೆ, ಆಮೇಲೆ ಬೀದರ್ ಬರುತ್ತೆ, ಬದಾಮಿ ಬರುತ್ತೆ. ಹೀಗೆಲ್ಲ ಬರ್ತಾ ಹೋಗ್ತದೆ. ಅದನ್ನ ಸ್ವಲ್ಪ ಒಂದು 2-3 ಸಾರಿ ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ಆ ಸ್ಥಳಗಳು ಗುರುತಿಸಿದ್ದು ಬರುತ್ತೆ. ಅಂದ್ರೆ 5 ಅಂಕಕ್ಕೆ ನೀವು ಪರಿಪೂರ್ಣ ಆಗ್ತೀವಿ. ಅಂದ್ರೆ ಅಲ್ಲಿ ಹೆಚ್ಚು ಕಡಿಮೆ ಒಂದು 15 ಇದೆ, 20 ಬಂದಿದೆ, 20 ಒಂದು 16. ಸೊ ಅಲ್ಲಿ ಹೆಚ್ಚು ಕಡಿಮೆ ಪಾಸ್ ನೀವು ಬಂದ್ಬಿಟ್ಟಿರಿ. ಅಲ್ಲಿ ನೀವು ಯಾವ್ದಾದ್ರು ಪ್ರಶ್ನೆಗಳನ್ನ ನೀವು ಕಳ್ಕೊಂಡಿದ್ರು ಕೂಡ ಮ್ಯಾಪ್ ನಲ್ಲಿ 5 ಅಂಕ ಗುರುತಿಸಲು ಬಂದ್ಬಿಡುತ್ತೆ. ಇನ್ನ 5 ಗುರುತಿಸಿರ್ತಕ್ಕಂತಹ ಸ್ಥಳಗಳೊಳಗಡೆ ಪ್ರತಿ ಗುರುತಿಸಿದ ಸ್ಥಳಕ್ಕೆ ನಾವು ಐತಿಹಾಸಿಕ ಮಹತ್ವ ಬರಿಬೇಕಾಗತ್ತೆ. ನಾವು ಐತಿಹಾಸಿಕ ಮಹತ್ವ ಅಂದ್ರೆ ಒಂದು ಐತಿಹಾಸಿಕ ವಿವರಣೆ ಕೊಟ್ರೆ ಅರ್ಧ ಅಂಕ ಇರುತ್ತೆ. 2 ಮಾಹಿತಿ ಕೊಟ್ರೆ ಅಂದ್ರೆ 1 ಅಂಕ ಪೂರ್ತಿ ಆಗುತ್ತೆ. ಈಗ ಉದಾಹರಣಾರ್ಥವಾಗಿ ತಕ್ಷಶಿಲಾ ಅಂತ ಇಟ್ಕೊಳ್ಳಿ. ತಕ್ಷಶಿಲಾ ಪಾಕಿಸ್ತಾನದಲ್ಲಿ ಬರುತ್ತೆ, ಬರಿಬಹುದೇ. ಅದು ಇನ್ನೂ ನೇರವಾಗಿ ಹೋಗುವುದಾದ್ರೆ ನಾವು ಇನ್ನೂ ಹೆಚ್ಚು 2-3 ಅಂಶಗಳು ಬರಿಬೇಕಾಗತ್ತೆ. ಅಲ್ಲಿ ನಮ್ಮ ಚಾಣಕ್ಯ ಪ್ರಾಧ್ಯಾಪಕನಿದ್ದ, ಪ್ರಾಚೀನ ವಿಶ್ವವಿದ್ಯಾಲಯ, ಯಾವುದೇ 2 ನೀವು 3-4-5 ಬರಿಬಹುದು. 2ನೇ ಐತಿಹಾಸಿಕ ಒಂದು ಮಹತ್ವ ಬರುತ್ತೆ, 1 ಅಂಕ ಬಂದ್ಬಿಡುತ್ತೆ. ಗುರುಸಿದ್ದಕ್ಕೆ 1 ಅಂಕ ಇರುತ್ತೆ, ಮಾಹಿತಿಗಾಗಿ 1 ಅಂಕ ಇರುತ್ತೆ. ಆ ಮಾಹಿತಿ 2 ಬೇಕಾಗುತ್ತೆ. ಅದು ವಿಶೇಷವಾಗಿ ಐತಿಹಾಸಿಕ ಮಾಹಿತಿ 2 ಕೊಟ್ರೆ 1 ಅಂಕ ಇರುತ್ತೆ. ನಿಮ್ಗೆ ಡೌಟ್ ಬಂದಂದ್ರೆ ಇನ್ನೊಂದು ಬರೆದು ಬಿಡ್ರಿ, 2 ಕರೆಕ್ಟ್ ಆಗೇ ಆಗ್ತಾವಂತೆ. ಟೋಟಲಿ 5 ಸ್ಥಳಗಳನ್ನು ಗುರುತಿಸ್ತಾರಲ್ಲ, 2 ಐತಿಹಾಸಿಕ ಅಂದ್ರೆ ಎಷ್ಟು ನೀವು ಏನ್ ಬಿಟ್ಬಿಡಿ. 20 ಸ್ಥಳಗಳದವಲ್ಲ, 22 40 ಸಾಲ ಮತ್ತೆ ಮತ್ತೆ ಹೋಗ್ಬಿಟ್ರೆ 40 ಸಾಲ ಕೂತ್ ಬಿಡ್ತಾವ ನಿಮಗೆ. ಹೀಗಾಗಿ 10 ಅಂಕ ನಿಮ್ಮ ಜೇಬ್ ಮೇಲೆ ಇರ್ತಾವ. 5 ಗುರುತಿಸೋದು ಸುಮಾರು ಒಂದು 4 ಸಾಲ ನೋಡ್ಬಿಟ್ರೆ ಅದು ಆಟೋಮೆಟಿಕ್ ಆಗಿ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಈ 20 ಸ್ಥಳಗಳು 2 ಸಾಲ ಅಂದ್ರೆ 22 40 ಸಾಲ, 40 ಸಾಲಿನಲ್ಲಿ 5 ಅಂಕ ಬಂದ್ಬಿಡ್ತು. ಹೆಚ್ಚು ಕಡಿಮೆ ಅವು ನಿಮ್ಮಲ್ಲೇ ಇದ್ದಾಗ ಅಂದ್ರೆ ಈಸಿಯಾಗಿ ನೀವು ಇತಿಹಾಸ ವಿಷಯವನ್ನ 10 ಅಂಕ ಗೇನ್ ಮಾಡ್ಕೊಂಡ್ಬಿಡ್ತೀರಿ. ಅಲ್ಲೊಂದು 20-25 ಬಂದ್ಬಿಡ್ತು, 35 ಪಾಸ್. ಅದು ಈಗ ಸದ್ಯ 28 ಬಂದ್ರೆ ಪಾಸ್ ಆಗುತ್ತೆ. ಮಿನಿಮಮ್ ಪಾಸಿಂಗ್ 20-24 ಇದೆ. ಸೊ ನೀವು ಆ 20 ಅಂಕದ ಬಿಟ್ರೆ ಅಂದ್ರೆ 28 ಬಿದ್ರು ಕೂಡ ಪಾಸ್ ಆಗೋ ಲೆಕ್ಕಕ್ಕಿದೆ ಸದ್ಯಕ್ಕೆ. ಅಂದ್ರೆ ಏನೇ ಇರಲಿ ನೀವು ಅದು 28-24 ಅಲ್ಲ, ನೀವು ಈಸಿಯಾಗಿ 35 ಅಂಕ ನಿಮ್ಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಅದ. ಅದಕ್ಕೆ ಯಾರು ಭಯಪಡುವಂತ ಅವಶ್ಯಕತೆ ಇಲ್ಲ. ಮೊದಲು ಭಯ ತೆಗೆದು ಹಾಕ್ಬಿಡಿ ಅಂತ ನಿಮ್ಗೆ ತಲೆಯಾಗಿರ್ಲಿ. ಆ ಪರೀಕ್ಷಾ ಸಂದರ್ಭದೊಳಗಡೆ ನಿಮ್ಮ ಆರೋಗ್ಯವನ್ನು ಸಂರಕ್ಷಣೆ ಮಾಡ್ಕೊಡ್ರಿ. 1. ನಂಬರ್ 2, ಭಯದಿಂದ ದೂರಿರಿ. ಆತ್ಮವಿಶ್ವಾಸ, ನಾನು ಬರದೇ ಬರಿತೀನಿ ಇತಿಹಾಸದೊಳಗಡೆ, ನಾನು 80ಕ್ಕೆ ತೆಗೆದುಕೊಳ್ಳುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಇದ್ದಿದ್ರೆ 35 ಸರ್ ಕೇಳಕತ್ರ ಹೇಗೆ ಪಾಸ್ ಆಗ್ಬೇಕು ಅಂತೇಳಿ 35 ಖಂಡಿತವಾಗಿ ನೀವು 70-80 ಅಂಕ ಪ್ರತಿ ವಿದ್ಯಾರ್ಥಿ ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಐತಿ ಎನ್ನುವುದು ನನ್ನ ಮನೋಭಾವ. ಓಕೆ ಸರ್. ವಿದ್ಯಾರ್ಥಿಗಳೇ, ಸರ್ ಹೇಳಿದಾಗೆ ಪರೀಕ್ಷೆ ಭಯ ಬೇಡ. ಈ ಜೀವನದೊಳಗಡೆ ನಾವು ಹೆಂಗ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ, ಹಬ್ಬದ ದಿನ ನಾವು ಯಾವ ರೀತಿಯಾಗಿ
ಖುಷಿಯಿಂದ ಇರ್ತೀವೋ ಹಾಗೆ ಪರೀಕ್ಷೆ ಅನ್ನೋದು ಒಂದು ಹಬ್ಬ. ನಮ್ಮ ಜೀವನದೊಳಗಡೆ ಎದುರಾಗುವಂಥ ಒಂದು ಪರೀಕ್ಷೆ ಹಬ್ಬ ಇದೆ. ಈ ಹಬ್ಬವನ್ನು ನಾವು ಏನು ಮಾಡ್ಬೇಕಂತಾರೆ ಅತ್ಯಂತ ಖುಷಿಯಿಂದ ಏನು ಮಾಡಬೇಕು, ಆಚರಣೆ ಮಾಡಬೇಕು. ಆಚರಣೆ ಮಾಡ್ಬೇಕಂದ್ರೆ ನಾವು ಅರಿತುಕೊಂಡಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಏನು ಮಾಡ್ಬೇಕಂತಾರೆ ಇಲ್ಲಿ ಬರೆಯುವುದರ ಮುಖೇನವಾಗಿ ನಮ್ಮ ಪರೀಕ್ಷೆ, ಜೀವನದ ಪರೀಕ್ಷೆಯಲ್ಲಿ ಏನು ಮಾಡ್ಬೇಕಂತಾರೆ ಒಂದು ಯಶಸ್ಸನ್ನು ಗಳಿಸ್ಬೇಕಾದ್ರೆ ನಾವೇನು ಮಾಡಬೇಕು, ನಿರಂತರವಾದಂಥ ಪ್ರಯತ್ನ ಇರಬೇಕು. ಜೊತೆಗೆ ಭಯ ಪಡುವುದು ಬೇಡ. ಸೊ ದೊಡ್ಡ ವಿದ್ಯಾರ್ಥಿಗಳು ಯಾರು ಕೂಡ ದಡ್ಡರಲ್ಲ, ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತಾರೆ ಬುದ್ಧಿವಂತರೇ. ಬಟ್ ನಾವು ಆಗಲೇ ಸರ್ ಹೇಳಿದಾಗೆ ನಾವು ಅಧ್ಯಯನದಲ್ಲಿ ಕೆಳಮಟ್ಟದಲ್ಲಿ ಇರೋದರಿಂದ ನಮಗೆ ಅದನ್ನು ಅರ್ಥೈಸ್ಕೊಳ್ಳಲು ಏನಾಗುತ್ತಂತಾರೆ ಅಸಾಧ್ಯವಾಗ್ತಾ ಇದೆ. ಸೊ ಎಲ್ಲವನ್ನು ಅರಿತುಕೊಂಡ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಸೊ ಇಲ್ಲಿ ದಡ್ರು ಯಾರಲ್ಲ, ಜಾಣರು ಯಾರಲ್ಲ. ಸೊ 35 ಅಂಕಗಳನ್ನು ಹೇಗೆ ಪಡಿಬೇಕು ಅನ್ನೋದನ್ನು ಅತ್ಯಂತ ಸರಳವಾಗಿ ಸರ್ ಕೆಲವೊಂದಷ್ಟು ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೊಂಡ್ರು. ಇತಿಹಾಸ ಪರೀಕ್ಷೆಯಲ್ಲಿ ತಾವು ಹೇಗೆ ಉತ್ತಮವಾದಂಥ ಅಂಕಗಳನ್ನು ಪಡಿಬೇಕು ಅನ್ನೋದಕ್ಕೆ ಕೆಲವೊಂದಷ್ಟು ವಿಚಾರಗಳನ್ನು ನಿರಂತರವಾಗಿ ಸರ್ ಇಲ್ಲಿವರೆಗೂ ಸಮಯವನ್ನು ನಮ್ಮ ಜೊತೆ ಮೀಸಲಿಟ್ಟು ತಮಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ಹಂಚ್ಕೊಂಡ್ರು. ಸೊ ಈ ಒಂದು ಮಾಹಿತಿ ತಮಗೆ ಉಪಯುಕ್ತವಾಗಿರ್ತದೆ. ಯಾಕಂತಂದ್ರೆ ಈ ನಮ್ಮ MB ಹಿಸ್ಟರಿ ಯೂಟ್ಯೂಬ್ ಕ್ಲಾಸಸ್ನಿಂದ ಇದು ಪ್ರಥಮ ಒಂದು ಇಂಟರ್ವ್ಯೂ ಆಗಿರ್ತದೆ. ಸೊ ಅದಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಈ ಒಂದು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದ ಒಂದು ಸರ್ಕಾರಿ ಪದವಿ ಪೂರ್ವ ಉಪನ್ಯಾಸಕರಾಗಿರ್ತಕ್ಕಂಥ ಗೌಡರ್ ಸರ್ ಅವರನ್ನು. ಸೊ ಈ ಗೌಡರ್ ಸರ್ನ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ, ಗೌಡರ್ ಸರ್ ಒಂದು ಕಾರ್ಯಾಗಾರದಲ್ಲಿ ಒಂದು ಸಾರಿ ನಾನು ಭಾಗಿಯಾಗಿದ್ದೆ. ಸರ್ ಅತ್ಯಂತ ಸರಳವಾಗಿ ಏನು ಮಾಡಿದ್ರು ಅಂತಾರೆ ಆ ಒಂದು ಇತಿಹಾಸದ ವಿಚಾರವನ್ನು ಹಂಚ್ಕೊಂಡಿದ್ರು. ಸೊ ನನಗೆ ಅವಾಗಲೇ ಅರ್ಥ ಮಾಡ್ಕೊಂಡೆ ಸರ್ ಕಡೆ ನಾನು ಒಂದು ದಿನ ಏನು ಮಾಡ್ಬೇಕಂತಾರೆ ಅವ್ರ ಕಡೆ ಇಂಟರ್ವ್ಯೂ ತೆಗೆದುಕೊಳ್ಬೇಕು. ಸೊ ಆ ಇಂಟರ್ವ್ಯೂ ಏನಾಗಿರ್ಬೇಕಂತಾರೆ ಮಕ್ಕಳಿಗೆ ಉಪಯುಕ್ತವಾಗಿರಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಪರೀಕ್ಷಾ ಒಂದು ಮುಂಚಿತವಾಗಿ ಸೊ ಆ ಒಂದು ಇಂಟರ್ವ್ಯೂವನ್ನು ತೆಗೆದುಕೊಂಡು ಸರಿಂದ ಏನು ಸಲಹೆ ಸೂಚನೆಗಳನ್ನು ನಾವು ಪಾಲಿಸಬೇಕು, ಸೊ ಪರೀಕ್ಷೆಗಳನ್ನು ಹೇಗೆ ಬರಿಬೇಕು, ಹೇಗೆ ಅಂಕಗಳನ್ನು ಪಡಿಕೊಳ್ಬೇಕು ಅನ್ನೋದರ ಕುರಿತು ನಿರಂತರವಾಗಿ ಇಲ್ಲಿವರೆಗೂ ಸರ್ ಕೂಡ ಎಲ್ಲಿ ಕೂಡ ಬೇಜಾರಾಗದೆ ನಿರಂತರವಾಗಿ ಏನು ಮಾಡಿದ್ರು ಅಂತಾರೆ ಕೆಲವೊಂದಷ್ಟು ವಿಚಾರಗಳನ್ನು ತಮ್ಮ ಜೊತೆ ಮುಕ್ತವಾಗಿ ಹಂಚಿಕೊಂಡ್ರು. ನೀವು ಗಮನಿಸಬಹುದು, ಸಮಯ ಈಗ ರಾತ್ರಿ ಆಗಿದೆ. ಸೊ ಅಂಥ ಸಂದರ್ಭದಲ್ಲಿ ನಾನು ಕರೆದಂಥ ಸಂದರ್ಭದಲ್ಲಿ ಸರ್ ಬಂದು ವಿಚಾರಗಳನ್ನು ಹಂಚಿಕೊಂಡ್ರು. ಸೊ ಆ ವಿಚಾರಗಳು ತಮಗೆ ಉಪಯುಕ್ತವಾಗಲಿ, ತಮ್ಮ ಒಂದು ಪರೀಕ್ಷಾರ್ಥಕವಾಗಿ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಈ ಒಂದು ಪರೀಕ್ಷಾ ಪೂರ್ವ ಸಿದ್ಧತೆಯಾಗಿ ನಡೆದಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ತಮಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ಒದಗಿಸಿದೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ಸೊ ಇದರ ಜೊತೆಗೆ ಕೊನೆಯ ಒಂದು ಮಾತುಗಳನ್ನು ಗೌಡ್ರ ಸರ್ ಹೇಳಬೇಕಂತೇಳಿ ಅವ್ರಲ್ಲಿ ಕೇಳ್ಕೊತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲು ನಮ್ಮ ಘನ ಸರ್ಕಾರಕ್ಕೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕೆ ಅಂತ ಹೇಳಿದ್ರೆ, ವಾರ್ಷಿಕ ಪರೀಕ್ಷೆ ಮತ್ತು ಸಪ್ಲಿಮೆಂಟರಿ ಪರೀಕ್ಷೆ ಈ ತರ ಪರೀಕ್ಷೆಗಳಿದ್ವು. ಈಗ ಅಂತಹದ್ದೇನಿಲ್ಲ. ಈಗ ಏನಿದ್ರು ಕೂಡ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3. ಹೀಗಾಗಿ ಯಾವ ವಿದ್ಯಾರ್ಥಿಗಳು ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಅಂತ. ಯಾವಾಗ ನೀವು ಭಯ ಪಡ್ತೀರಿ ಅವಾಗ ನಿಮ್ಮ ಆತ್ಮವಿಶ್ವಾಸ ಹೋಗ್ತದ. ನೀವು ಕಲ್ತಿರ್ತಕ್ಕಂಥದನ್ನ ಸಮರ್ಪಕವಾಗಿ ಸೂಕ್ತವಾಗಿ ನಿಮ್ಮ ಪರೀಕ್ಷೆಯಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಭಯವನ್ನ ಹೊರಗೆ ಹಾಕಿ ನೀವು ಈ ಪರೀಕ್ಷೆಯಲ್ಲಿ ಕಡಿಮೆ ಬಿದ್ದ 2ನೇದಲ್ಲಿ ಕುತ್ಕೋಬಹುದು, ಇನ್ನೊಂದು ಪರೀಕ್ಷೆಯಲ್ಲಿ ಕುತ್ಕೋಬಹುದು. ಅವೆಲ್ಲವೂ ವಾರ್ಷಿಕ ಪರೀಕ್ಷೆಗಳೇ ಆಗಿರೋದ್ರಿಂದ ಮೊದಲು ನಿಮ್ಮ ತಲೆಯಾಗ ಭಯ ಅನ್ನೋದನ್ನ ನೀವು ಹೊರಗೆ ಹಾಕ್ಬಿಟ್ಟು ಆತ್ಮವಿಶ್ವಾಸದಿಂದ ನಿಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ಳದೆ ನಿಮ್ಮ ಆರೋಗ್ಯವನ್ನ ಸಮರ್ಪಕವಾಗಿ ಇಟ್ಟುಕೊಂಡು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡು 2024ರ ಪರೀಕ್ಷೆಯಲ್ಲಿ ಸಮರ್ಪಕವಾಗಿ ಬರೆದ್ರಿ ಅಂತಂದ್ರೆ ನೀವು ಖಂಡಿತವಾಗಿ ಒಳ್ಳೆಯ ಅಂಕಗಳನ್ನ ಗಳಿಸಿರಿ. ಒಂದೊಮ್ಮೆ ಕಡಿಮೆ ಅಂಕ ಬಂದರೂ ಕೂಡ ಯಾರೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಎಂತಹ ಆರ್ಡಿನರಿ ಪಾಸ್ ಆಗಿರ್ತಕ್ಕಂತಹ ವ್ಯಕ್ತಿ IAS KS ಎಕ್ಸಾಮ್ ಪಾಸ್ ಆಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ. ಹಾಗಾಗಿ ಪರೀಕ್ಷೆ ಅನ್ನೋದನ್ನ ನಾವು ಅದೊಂದು ದೊಡ್ಡ ಶ್ರಮ ಕಷ್ಟ ಅಂತ ನಾವು ಭಾವಿಸೋದು ಬೇಡ. ಒಂದು ಹಬ್ಬ ಅನ್ನುವಂತಹ ದೃಷ್ಟಿನೊಳಗಡೆ ಅಭ್ಯಾಸ ಮಾಡಿ ಅದನ್ನ ನಾವು ಎಂಜಾಯ್ ಮಾಡ್ತಾ ನಾವ್ ಏನ್ ಮಾಡೋದಂದ್ರೆ ಇಷ್ಟಪಟ್ಟು ಓದಿ ನಾವು ಒಳ್ಳೆ ಅಂಕಗಳನ್ನ ತರು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋಣ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಉಪನ್ಯಾಸಕರಾಗಿರ್ತಕ್ಕಂಥ ಮಹೇಶ್ ಬಡಿಗೇರ್ ಅವರು ಸರ್ ನಮ್ಗೆ ಒಂದೆರಡು ಮಾರ್ಗದರ್ಶಕ ನಮ್ಮ ವಿದ್ಯಾರ್ಥಿಗಳು ಕೊಡಿ ಅಂತ ಹೇಳಿ ನನಗೆ ಈ ಒಂದು ಸಂದರ್ಭದೊಳಗಡೆ ಒಂದು ಅವಕಾಶವನ್ನ ಈ ಒಂದು ಯೂಟ್ಯೂಬ್ ನಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ, ತಮ್ಮೆಲ್ಲರಿಗೂ ಕೂಡ ಒಳ್ಳೆ ಅಂಕಗಳು ಬರಲಿ, ತಾವೆಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ MB ಹಿಸ್ಟರಿ ಯೂಟ್ಯೂಬ್ ಕ್ಲಾಸಸ್ನಲ್ಲಿ ಈ ಒಂದು ಪರೀಕ್ಷಾರ್ಥಕವಾಗಿ ನಡೆದಿರ್ತಕ್ಕಂಥ ಒಂದು ಇಂಟರ್ವ್ಯೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ವಿಭಾಗದ ಅತ್ಯಂತ ಅನುಭವಿ ಹಾಗೂ
ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಇತಿಹಾಸ ಉಪನ್ಯಾಸಕರಾಗಿರ್ತಕ್ಕಂಥ ಬಸವರಾಜ್ ಗೌಡ್ರ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಏನು ಮಾಡ್ತೀನಿ ಅಂತಾರೆ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ನಿರಂತರ ವಿಡಿಯೋಗಳಿಗಾಗಿ MB ಹಿಸ್ಟ್ರಿ ಯೂಟ್ಯೂಬ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನೂ ಹಲವಾರು ವಿಚಾರಗಳನ್ನು ತಮ್ಮ ಮುಂದೆ ತಂದಿಡುವಂಥ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ತಮ್ಮ ಬೆಂಬಲ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ಕಾರ ಸರ್. 1 ಗಂಟೆ ಆಯ್ತು ಸರ್. ಅಲ್ಲಿ ನೋಡ್ರಿ 6:30 ಕುಂತು ಸರ್. ನನ್ನ MB ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.